ನೀನ್ ಫಸ್ಟ್ ಅಪ್ರೋಚ್ ಮಾಡಿದ್ದು ಅಮೌಂಟ್ ಕೊಡ್ತಾರೆ ಈ ತರ ಮಾಡ್ತೀರಾ ಅಂತಂದಾಗ ನಾನು ಬೇಡ ಬ್ರದರ್ ಒಂದು ದುಡ್ಡು ಇಸ್ಕೊಳ್ಳಲ್ಲ ಹಂಗೆ ಮಾಡ್ತೀನಿ ಅಂದ್ರೆ ಯಾವ್ದಯ್ಯ ಇದು? ಇಲ್ಲ ಇಲ್ಲ ಯಾವ್ದಯ್ಯ ಅರ್ಥ ನಿಂದು? ಸೌಜನ್ಯವ್ರಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ದುಡ್ಡು ಅಲ್ಲ ಕಣಪ್ಪ, ಅಷ್ಟೊತ್ತಿಂದ ನಾನು ನಿನ್ ಬಾಯಲ್ಲಿ ಆನ್ಸರ್ ತೆಗಿಬೇಕು ಅಂತ ಕೇಳ್ತಾ ಇದ್ದೀನಿ. ನಾನು ಅವತ್ತು ಏನಂತ ಹೇಳಿ ಫೋನ್ ಕಟ್ ಮಾಡಿದೆ ಅಂತ ಹೇಳು ಅಂತ ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಿರ್ಬಲ್ಲ ಯಾಕೆ? ನಾನು ನೀನೇ ಭಯಬಿಡೋದನ್ನ? ನೀವು ಅವತ್ತು ರಾಂಗ್ ಪರ್ಸ್ಪೆಕ್ಟಿವ್ ಆಗಿ ನೀವೇ ಹೇಳ್ರಿ ಏನಂತ ಹೇಳಿ ಫೋನ್ ಕಟ್ ಮಾಡಿದ್ರಿ. ಇಂಥ ಸೆನ್ಸಿಟಿವ್ ಕೇಳು ನಾನು ಹೇಳ್ತೀನಿ ಕೇಳಿಸ್ಕೊ. ಇಂಥ ಸೆನ್ಸಿಟಿವ್ ವಿಚಾರದಲ್ಲಿ ಅಮೌಂಟ್ ವಿಷಯ ಬರ್ತೈತೆ ಅಂತಂದ್ರೆ ಸಮಥಿಂಗ್ ರಾಂಗ್ ಅಂತ ಅನ್ಸುತ್ತೆ. ನಾನು ಯಾವ ಕಾರಣಕ್ಕೂ ಮಾಡಲ್ಲ ಅಂತ ಅನ್ಬಿಟ್ಟು ನಾನು ಕಟ್ ಮಾಡಕ್ಕೆ ಹೇಳಿದ್ರಿ ಅಷ್ಟೇ ಅಲ್ವಾ? ಯಾವುದೇ ಒಂದು ವಿಚಾರದಲ್ಲಿ ಆರೋಪ ಯಾರು ಬೇಕಾದ್ರೂ ಮಾಡ್ಬೋದು. ಆರೋಪ ಮಾಡಿದ ತಕ್ಷಣ ಅವನು ಅಪರಾಧಿ ಆಗುದಿಲ್ಲ, ಆರೋಪಿ ಆಗಿರ್ತಾನೆ ಅಷ್ಟೇ. ಈಗ ಇದೇ ವಿಚಾರವಾಗಿ ದರ್ಶನ್ ಸರ್ ವಿಚಾರವಾಗಿ ಲೀಗಲ್ ಆಗಿ ಅವ್ರು ಹೊರಗಡೆ ಬರ್ತಾರೋ ಇಲ್ವೋ, ಲೀಗಲ್ ಆಗಿ ಅವ್ರು ಅಲ್ಲೇ ಇರ್ತಾರೋ, ಅವ್ರದ್ದೇನ್ ತಪ್ಪಿದೆ, ಅವ್ರ ಮುಂದಿನ ನಡೆ ಏನು, ಬೇಲಿಗೆ ಅಪ್ಲೈ ಮಾಡ್ಬೋದೋ ಇಲ್ವೋ, ಲೀಗಲ್ ಆಗಿ ಅದರಲ್ಲಿ ಏನೇನ್ ಕಾನೂನಾತ್ಮಕವಾಗಿ ಮುಂದೆ ಹೋಗ್ಬೋದು ಅಥವಾ ಡ್ರಾಬ್ಯಾಕ್ ಇದೆ, ಅವ್ರ ಪರ ಯಾವ್ದಿದೆ ಇವ್ರ ಪರ ಯಾವ್ದಿದೆ ಅಂತ ಎಲ್ಲ ಚಾನಲ್ ಅವರು ಮಾತಾಡಿದ್ದಾರೆ. ಬ್ರದರ್ ಆರ್ಯನ್ ಅವರೇ, ಇನ್ನೊಂದು ವಿಚಾರನ ಹೇಳ್ತೀರಿ ನೀವು. ಏನು ದರ್ಶನ್ ಸರ್ ವಿಚಾರ ಇದೆ, ಅದ್ರಲ್ಲೆಲ್ಲ ಕೆಲವೊಂದು ಲಾಯರ್ಗಳು ಬಂದು ಮಾತಾಡ್ತಾವ್ರೆ ಅಂದ್ರೆ ನೀವು ಯಾವ ಅರ್ಥದಲ್ಲಿ ಯಾವ ವಿಚಾರ ಹೇಳಿದ್ರಿ ಅದನ್ನ ಪ್ರಮೋಷನ್ ಮಾಡೋ ತರ ಹೇಳಿದ್ರಿ. ಬಟ್ ಅದನ್ನ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ, ಯಾವ ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಬಟ್ ಅದಕ್ಕಿಂತ ಮುಂಚೆ ಅವ್ರನ್ನ ಆಲ್ರೆಡಿ ತೇಜೋವಧೆ ಮಾಡಿದ್ದಾಯ್ತು, ಅವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿದ್ದಾಗೋಯ್ತು, ಅವ್ರು ಆಲ್ರೆಡಿ ಆರೋಪಿ ಅನ್ನೋದಕ್ಕಿಂತ ಅಪರಾಧಿನ ತರ ಬಿಂಬಿಸಿದ್ದಾಗೋಯ್ತು, ಎಲ್ಲಾ ಚಾನಲ್ಗಳಲ್ಲಿ ಅದೆಲ್ಲ ಆಗೋಯ್ತು. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಇದನ್ನೆಲ್ಲ ಮಾಡ್ಲಿಕ್ಕೆ ದುಡ್ಡು ತಗೊಂಡಿದ್ದಾರೆ ಅಂತ ಅರ್ಥ? ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಏನು ಈಗ ಚಂದನ್ ಗೌಡ್ರು ಒಂದು ಕ್ಲಾರಿಟಿಗೆ ಅಂತ ಒಂದು ವಿಡಿಯೋ ಬಿಟ್ರು, ಆ ವಿಡಿಯೋನ ನಾನು ನೆಕ್ಸ್ಟ್ ಪ್ರಸಾರ ಮಾಡ್ತೀನಿ. ಈಗ ನೀವು ನೋಡಿದ್ರಲ್ಲ, ಇಲ್ಲಿ ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ನಾನು ಹೇಳ್ಬೇಕು ಅಂತ ಅಂದ್ರೆ, ಈ ವಿಡಿಯೋದಲ್ಲಿ ಏನೆಲ್ಲ ಆಯ್ತು ಅನ್ನೋದಾದ್ರೆ, ಸೊ ಮೊದಲನೇದಾಗಿ ಚಂದನ್ ಗೌಡ್ರು ಏನಿದ್ದಾರೆ, ಚಂದನ್ ಗೌಡ್ರಿಗೆ ಒಂದು ಕರೆ ಬರುತ್ತೆ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಆರ್ಯನ್ ಅಂತ, ಅದೊಂದು ಯೂಟ್ಯೂಬ್ ಚಾನಲ್ ಓನರು. ಸೊ ಓನರ್ ಅಥವಾ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರ್ತಾರೆ. ಸೊ ಆ ಆರ್ಯನ್ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಒಂದು ಪ್ರಮೋಷನ್ ವಿಡಿಯೋ ಏನ್ ಬರುತ್ತೆ ಅಂದ್ರೆ, ಪ್ರಮೋಷನ್ ವಿಡಿಯೋ ಅಂದ್ರೆ ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಅಂತ ಒಂದಿಷ್ಟು ಫಂಡ್ ಅಂತ ಬರುತ್ತೆ. ಸೊ ಆ ಫಂಡ್ ತಗೊಂಡು ಪ್ರಮೋಷನ್ ಮಾಡ್ತಾರೆ ಸಿನಿಮಾಗಳನ್ನ. ಅದು ಖಂಡಿತ ಅದು ಲೀಗಲ್, ಎಲ್ಲರೂ ಮಾಡ್ತಾರೆ. ಸೊ ಆ ತರ ಕಾಂಟ್ಯಾಕ್ಟ್ ಕೊಡ್ತಿದ್ದಂತಹ ವ್ಯಕ್ತಿ ಆರ್ಯನ್. ಈ ಆರ್ಯನ್ ಏನ್ ಮಾಡ್ತಾರೆ, ಒಂದು ಸಲ ಕರೆ ಮಾಡ್ಬಿಟ್ಟು, ಒಬ್ಬ ಲಾಯರ್ ಇದ್ದಾರೆ, ಒಬ್ರು ಲಾಯರು ಸೌಜನ್ಯ ವಿಚಾರದಲ್ಲಿ ಒಂದು ಮಾತಾಡ್ತಾರೆ, ಜನರಿಗೆ ತಿಳಿಸ್ಕೊಡ್ತಾರೆ ಅನ್ನೋದನ್ನ ಹೇಳ್ಕೊಂಡು ಅದಕ್ಕೆ ಒಂದಿಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ರಿಯಾಕ್ಟ್ ಮಾಡೋದು, ಚಂದನ್ ಸಡನ್ ಆಗಿ ಸಿಟ್ಕೊಂಡು ಕೋಪದಿಂದ ಇಂಥದ್ದೆಲ್ಲ ನಾನು ಮಾಡಲ್ಲ, ಸೌಜನ್ಯ ಪರ ನ್ಯಾಯವಾಗಿ ಮಾತಾಡ್ಬೇಕು ಅಂತಂದ್ರೆ ನಾನು ಆಬ್ವಿಯಸ್ಲಿ ಅದೇನು ಸತ್ಯ ಇದೆ ಅದು ಮಾತಾಡ್ತೀನಿ, ಬಟ್ ಇದಕ್ಕೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ತಾರೆ ಅಂದ ತಕ್ಷಣ ಅವ್ರಿಗೆ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಬರುತ್ತೆ. ಅಂದ್ರೆ ಯಾರಾದ್ರೂ ಅಷ್ಟೇ, ಯಾವುದೇ ಒಂದು ವಿಚಾರನ, ಯಾವುದೇ ಒಂದು ಕೇಸ್ನ ನಾನು ದುಡ್ಡು ಕೊಟ್ಟು ಮಾತಾಡ್ತೀನಿ ಅಂತ ಬರ್ತಾವ್ರೆ ಅಂದ್ರೆ ಸಮಥಿಂಗ್ ರಾಂಗ್ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಅವರು ಸಡನ್ ಆಗಿ ಅವರು ಅದನ್ನ ಒಪ್ಕೊಳ್ಳೋದ್ರೆ ರಿಜೆಕ್ಟ್ ಮಾಡ್ತಾರೆ. ಆಯ್ತಾ? ಸೊ ರಿಜೆಕ್ಟ್ ಮಾಡೋದು ಯಾಕೆ ಅಂತಲೂ ಈ ವ್ಯಕ್ತಿ ಜೊತೆ ಡಿಸ್ಕಸ್ ಮಾಡಿ ಹೇಳ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಏನಿಸುತ್ತೆ ಅಂದ್ರೆ, ಚಂದನ್ ಗೌಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಬಟ್ ಇನ್ನೊಂದೇನಪ್ಪ ಅಂತಂದ್ರೆ, ಚಂದನ್ ಗೌಡ್ರು ಕೆಲವೊಂದ್ಸಲ ಮಾತಾಡುವಾಗ, ಇವಾಗ ನೀವು ನಿಮ್ಮ ಮೇಲೆ ಕೆಲವೊಬ್ರು ಆಲ್ರೆಡಿ ಅವ್ರ ಮೇಲೆ ಆರೋಪ ಮಾಡಿರೋದು ಯಾರೋ ಒಬ್ಬ ಸುಮಂತ್ ಅನ್ನೋನು ಚಂದನ್ ಗೌಡ್ರ ಮೇಲೆ ಆರೋಪ ಮಾಡಿದಾನೆ, ಈ ತರ ದುಡ್ಡು ತಗೊಂಡಿದ್ರು ಅಂತ. ಫಸ್ಟ್ ಹೇಳ್ತಾನೆ ದುಡ್ಡು ತಗೊಂಡಿದ್ರು ಅಂತ, ಅದಾದ್ಮೇಲೆ ಹೇಳ್ತಾನೆ ದುಡ್ಡು ತಗೊಂಡಿದ್ದೀರಾ ಅಂತ ನಾನು ಆರೋಪ ಮಾಡಲ್ಲ, ಬಟ್ ಈ ದುಡ್ಡು ಹೆಂಗ್ ಬಂತು, ಇಲ್ಲಿಂದ ಬಂತು, ಇದಕ್ಕೆ ನನಗೆ ಕ್ಲಾರಿಟಿ ಕೊಡಿ ಅಂತ. ಸೊ ಅದಕ್ಕೆ ಕ್ಲಾರಿಟಿನೂ ಸಹ ಚಂದನ್ ಗೌಡ್ರು ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇದನ್ನೆಲ್ಲ ಓವರ್ ಆಲ್ ಸುಮ್ಮನೆ ಒಬ್ಬ ನಾಗರಿಕನಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರು ಏನಪ್ಪಾ ಅಂತ ಅನ್ಸುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಚಂದನ್ ಗೌಡನ ಕೆಡ್ಡಾಗಿ ಕೆಡೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆ ಅಂತ ಕೇಳಿ, ಆಯ್ತಾ? ಆತರ ಪ್ರಮೋಷನ್ ಬಂತು, ಮತ್ತೆ ವಿಡಿಯೋ ಡಿಲೀಟ್ ಮಾಡಿದ್ರಿ, ಯಾಕೆ ಡಿಲೀಟ್ ಮಾಡಿದ್ರಿ ಅಂತ ಒಂದು ಕ್ವಶನ್ ರೈಸ್ ಆಗುತ್ತೆ ಯಾರು ಸುಮಂತ್ ಗೌಡ ಕಡೆಯಿಂದ. ಯಾಕೆ ಡಿಲೀಟ್ ಮಾಡಿದ್ರು ಅಂತ ಅಂದ್ರೆ, ಧರ್ಮಸ್ಥಳ ಕೇಸ್ ಬಗ್ಗೆ ಯಾರೇ ವಿಡಿಯೋ ಮಾಡಿದ್ರು ಆ ವಿಡಿಯೋಗಳು ಡಿಲೀಟ್ ಆಗ್ತಾ ಇತ್ತು. ಒಂದು ಲೀಗಲ್ ನೋಟಿಸ್ ಬರ್ತಾ ಇತ್ತು, ಈ ವಿಡಿಯೋನ ಇದು ಮಾಡಬಾರ್ದು ಅಂತ, ಗ್ಯಾಗ್ ಆರ್ಡರ್ ಇತ್ತು, ಅಂದ್ರೆ ಯಾರು ವಿಡಿಯೋ ಪ್ರಸಾರ ಮಾಡಬಾರ್ದು ಅನ್ನೋ ಒಂದು ಆರ್ಡರ್ ಇತ್ತು. ಹಾಗಾಗಿ ಯಾವುದೇ ವಿಚಾರನ ಮಾತಾಡಿದ್ರು ಅದು ನೋಟಿಸ್ ಬರ್ತಾ ಇತ್ತು. ಹಾಗಾಗಿ ಆ ವಿಡಿಯೋನ ಡಿಲೀಟ್ ಮಾಡುವಂತ ಅವಶ್ಯಕತೆ ಪ್ರಶಂಸೆ ಬಂದಿತ್ತು, ಡಿಲೀಟ್ ಮಾಡಿದ್ರಂತೆ. ಅದು ಅವರೊಬ್ಬರಿಗೆಲ್ಲ, ಅದು ಪಕ್ಕ ಸತ್ಯ, ಒಪ್ಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ, ನಮಗೂ ಕೆಲವೊಂದು ವಿಡಿಯೋಗಳು ಬಂದಿತ್ತು. ಸೊ ಆ ವಿಡಿಯೋ ಡಿಲೀಟ್ ಮಾಡ್ತು, ಆಟೋಮೆಟಿಕ್ ಡಿಲೀಟು ಆಗ್ಬಿಡುತ್ತೆ. ಆಮೇಲೆ ರಿಸ್ಟ್ರಿಕ್ಟ್ ಆಗುತ್ತೆ, ಈಗ ಇಂಡಿಯಾದಲ್ಲಿ ನೋಡಬಾರ್ದು, ಈ ತರ ಒಂದು ರಿಸ್ಟ್ರಿಕ್ಷನ್ ಎಲ್ಲ ಬಂದ್ಬಿಡುತ್ತೆ ಯೂಟ್ಯೂಬ್ ಕಡೆಯಿಂದ. ಇದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಾನು ಯೂಟ್ಯೂಬರ್ ಆಗಿ ನಮಗೂ ಸಹ ಆ ತರದೆಲ್ಲ ಬಂದಿತ್ತು, ಮತ್ತೆ ಬೇರೆಯವ್ರಿಗೂ ಬಂದಿದೆ. ನಾವು ತುಂಬಾ ವಿಡಿಯೋಗಳು ಮಾಡಿಲ್ಲ ಅದ್ರ ಬಗ್ಗೆ, ಆದ್ರೆ ಒಂದೆರಡು ವಿಡಿಯೋ ಮಾಡಿದಾಗ ಅಥವಾ ಯಾರೋ ಮಾತಾಡೋದನ್ನ ನಾವು ನಮ್ಮ ವಿಡಿಯೋದಲ್ಲಿ ಪ್ರಸಾರ ಮಾಡಿದಾಗ ಆ ತರ ಒಂದು ಆರ್ಡರ್ ಇದನ್ನು ನಮ್ಮ ಸ್ನೇಹಿತರು ವಿಡಿಯೋಗಳು, ನಮ್ಮ ಸ್ನೇಹಿತರ ಚಾನಲ್ಗಳಿಗೂ ಬಂದಿದೆ. ಸೊ ಅದು ಸತ್ಯ, ಒಪ್ಕೊಳ್ಳೇಬೇಕು, ಅದು ವಾಸ್ತವ. ಆ ವಿಡಿಯೋ ಇದಕ್ಕೆ ನೀನ್ ಯಾಕೆ ಡಿಲೀಟ್ ಮಾಡದೆ ವಿಡಿಯೋ ಅಂತ ಪ್ರಶ್ನೆ ಕೇಳಿದಾರೆ ಸುಮಂತ್. ಅದು ವಾಸ್ತವ ರೀ, ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಬಟ್ ಅದು ವೀಕ್ಷಕರಿಗೆ ಗೊತ್ತಿದೆ ಇರ್ಬೋದು, ಆದ್ರೆ
ಪ್ರತಿಯೊಬ್ಬ ಚಾನಲ್ಗೂ ಯಾರು ನಡೆಸ್ತಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದ್ರೆ ಆ ವಿಡಿಯೋಗಳನ್ನ ಡಿಲೀಟ್ ಮಾಡ್ಲೇಬೇಕಿತ್ತು, ಡಿಲೀಟ್ ಆಗ್ತಾ ಇತ್ತು, ಮಾಡ್ಲೇಬೇಕಿತ್ತಲ್ಲ, ಆಗ್ತಾ ಇತ್ತು. ಒಂದು ವೇಳೆ ಚಂದನ್ ಗೌಡ ಅದು ತಪ್ಪು ಇದ್ದಿದ್ರೆ ಆ ವಿಡಿಯೋನ ಪ್ರಸಾರನೆ ಮಾಡ್ತಿರ್ಲಿಲ್ಲ. ನನಗೆ ಈ ತರ ಒಂದು ಆಫರ್ ಬಂದಿತ್ತು, ಈ ತರ ಒಬ್ರು ಯಾರೋ ಫೋನ್ ಮಾಡಿದ್ರು ಅಂತ ಏನು ಕಮ್ಯುನಿಕೇಶನ್ ಇದೆಯೋ ಆ ವಿಡಿಯೋನ ಪ್ರಸಾರನೆ ಮಾಡ್ತಿರ್ಲಿಲ್ಲ. ಸಮಥಿಂಗ್ ಆಯಪ್ಪ ದುಡ್ಡು ಇಸ್ಕೊಳ್ಳೋ ಮೈಂಡ್ ಇದ್ದಿದ್ರೆ. ಮತ್ತೆ ಇನ್ನೊಂದು, ಚಂದನ್ ಗೌಡ ಬಗ್ಗೆ ಯಾಕೆ ನೀನು ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡ್ತೀಯಪ್ಪ ಅಂತಂದ್ರೆ, ಚಂದನ್ ಗೌಡ ಈ ವಿಚಾರದಲ್ಲಿ ಕ್ಲಿಯರ್ ಇದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಚಂದನ್ ಗೌಡ ಬಗ್ಗೆ ನಾನು ಯಾಕೆ ಇಷ್ಟು ಒಂದು ಒಪಿನಿಯನ್ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಚಂದನ್ ಗೌಡ ಎಲೆಕ್ಷನ್ ನಿಂತಿದ್ದಾಗ ಒಂದು ವೇಳೆ ಆ ವ್ಯಕ್ತಿಗೆ ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ ಇತ್ತು ಅಥವಾ ದುಡ್ಡು ಮಾಡ್ಲೇಬೇಕು ಅಂತ ಅಂತಿದ್ರೆ, ಎಲೆಕ್ಷನ್ ನಿಂತಿದ್ದಾಗ ಅಲ್ಲಿ ತುಂಬಾನೇ ಆಫರ್ ಬಂದಿರುತ್ತೆ. ಯೂಶಲಿ ಸಾಮಾನ್ಯವಾಗಿ ಯೋಚನೆ ಮಾಡಿ, ದೊಡ್ಡ ದೊಡ್ಡ ಪ್ರಭಾವಿಗಳು ಆಲ್ರೆಡಿ ಬೆಳೆದು ನಿಂತಿರ್ತಕ್ಕಂಥ ಹೆಮ್ಮರುಗಳು ಆಲ್ರೆಡಿ ಒಂದು ಕಾನ್ಸ್ಟಿಟ್ಯೂಯನ್ಸಿಲಿ ಇರ್ತಾರೆ. ಸೊ ಅಂತವ್ರ ಮಧ್ಯೆ ನೀವು ಎಲೆಕ್ಷನ್ ನಿಂತ್ಕೊಂಡಾಗ ಒಂದು ನಿಮ್ಗೆ ಬೆದರಿಕೆ ಬರ್ಬೋದು ಅಥವಾ ಇನ್ನೊಂದು ಆಫರ್ ಬರ್ಬೋದು. ಯಾಕೆ ಅಂತಂದ್ರೆ ನಿಮ್ಮ ಓಟ್ಗಳು ಡೈವರ್ಟ್ ಆಗ್ತವೆ. ಸೊ ಯಾವ್ದೋ ಒಂದು ಪಕ್ಷಕ್ಕೆ ಒಂದಿಷ್ಟು ಓಟ್ಗಳು ಇರ್ತವೆ, ಇನ್ನೊಂದು ಪಕ್ಷಕ್ಕೆ ಒಂದಿಷ್ಟು ಓಟ್ಗಳು ಇರ್ತವೆ. ಮಧ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದಾಗ ಇವರಲ್ಲಿರೋ ಓಟ್ಗಳನ್ನ ಇವ್ನು ಕಿತ್ಕೋತಾನೆ, ಇವರಲ್ಲಿರೋ ಓಟ್ಗಳನ್ನ ಇವ್ರು ಕಿತ್ಕೋತಾನೆ. ಅಂದ್ರೆ ಕಿತ್ಕೋತಾನೆ ಮೀನ್ಸ್ ಅವ್ರ ಓಟ್ಗಳು ಇವ್ರಿಗೆ ಬೀಳ್ತವೆ. ಸೊ ಅಲ್ಲಿ ಮಿಸ್ಬ್ಯಾಲೆನ್ಸ್ ಆಗಿ ಸೋಲುವಂತ ವ್ಯಕ್ತಿ ಗೆಲ್ಬಹುದು, ಚಂದನ್ ಗೌಡ ಗೆಲ್ಲದೆ ಇರ್ಬೋದು. ಏನಾಗುತ್ತೆ, ಒಬ್ಬ ವ್ಯಕ್ತಿ ಹೊಸದಾಗಿ ಬಂದಾಗ ಇಲ್ಲಿರ್ತಕ್ಕಂಥ ಓಟ್ಗಳು ಇವ್ರಿಗೆ ಹೋಗುತ್ತೆ, ಇಲ್ಲಿರ್ತಕ್ಕಂಥ ಕೆಲವೊಂದು ಓಟ್ಗಳು ಇಲ್ಲಿ ಹೋಗ್ತವೆ. ಇಲ್ಲಿ ಮಿಸ್ ಮ್ಯಾಚ್ ಆದಾಗ ಮುಂಚೆ ಇದ್ದಂತಹ ಲೀಡಿಂಗ್ ಯಾರಿಗೆ ಬರ್ತಾ ಇತ್ತು ಆ ವ್ಯಕ್ತಿ ಸೋಲುವಂತ ಚಾನ್ಸಸ್ ಇರುತ್ತೆ, ಇನ್ನೊಬ್ಬ ಗೆಲ್ಲುವಂತ ಚಾನ್ಸಸ್ ಇರುತ್ತೆ. ಏನ್ ಬೇಕಾದ್ರೂ ಆಗುತ್ತೆ. ಒಬ್ಬ ವ್ಯಕ್ತಿ ಎಂಟ್ರಿ ಕೊಟ್ರೆ ಮಧ್ಯದಲ್ಲಿ ಫಂಡ್ ಕೊಟ್ಟು ಅವನ್ನ ನಿಂತ್ಕೋಬೇಡ ಅನ್ನೋ ತರ ಆಫರ್ಸ್ ಕೊಡ್ತಾರೆ. ಆಬ್ವಿಯಸ್ಲಿ ಒಬ್ಬ ಕಾಂಪಿಟೇಟರ್ ನನ್ನ ಜೊತೆ ಉಟ್ಕೋತಾನೆ ಅಂದ್ರೆ ಅಂತ ಆಫರ್ ಅಲ್ಲೇ ಅವರು ಯಾವತ್ತೂ ಇಸ್ಕೊಂಡು ವಾಪಸ್ ಬಂದಂತ ವ್ಯಕ್ತಿ ಅಲ್ಲ. ಸೊ ಇದೊಂದಿಷ್ಟು ನಂಬಿಕೆ ನನಗೆ ಆ ವ್ಯಕ್ತಿ ಮೇಲೆ. ಡಿಜಿಟಲ್ ಮೀಡಿಯಾಗಳು ಆಲ್ರೆಡಿ ಚಂದನ್ ಗೌಡ ಮೇಲೆ ಆರೋಪ ಬಂದಿದ್ದೇ ತಡ, ಬಂದ ತಕ್ಷಣ ಎಲ್ಲ ಮುಗಿ ಬಿದ್ದುಬಿಟ್ಟಿದ್ದಾರೆ. ಹೆಂಗ್ ಮುಗಿ ಬಿದ್ದಿದ್ದಾರೆ ಅಂದ್ರೆ ಆಲ್ರೆಡಿ ಚಂದನ್ ಗೌಡ ತಪ್ಪಿತಸ್ಥ ಅನ್ನೋ ತರನೇ ಡಿಕ್ಲರೇಷನ್ ಕೊಡ್ತಾರೆ. ಒಂದು ವಿಚಾರ ನಾನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಆರೋಪ ಯಾರು ಬೇಕಾದ್ರೂ ಮಾಡ್ಬೋದು. ಆರೋಪ ಮಾಡಿದ ತಕ್ಷಣ ಅವನು ಅಪರಾಧಿ ಆಗುದಿಲ್ಲ, ಆರೋಪಿ ಆಗಿರ್ತಾನೆ ಅಷ್ಟೇ. ಆರೋಪಿ ಆದ ತಕ್ಷಣ ಅವನು ಅಪರಾಧಿ ಅಂತ ನಾವೇ ಕನ್ಸಿಡರ್ ಮಾಡಬಾರ್ದು, ನಾವೇ ಜಜ್ಮೆಂಟ್ ಕೊಡಬಾರ್ದು. ಅವರಿಬ್ರು ಕ್ಲಾರಿಟಿ ಬರ್ತಾರೆ. ಒಂದಿಷ್ಟು ಮೀಡಿಯಾಗಳು ಆಲ್ರೆಡಿ ಚಂದನ್ ಗೌಡ ಕಳ್ಳ ಸುಳ್ಳ ಹಾಗೆ ಹೀಗೆ ಅಂತ ತೋರಿಸ್ತಿದೆ. ನನಗೆ ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಇಷ್ಟು ಬೇಗ ಜಡ್ಜ್ಮೆಂಟ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಈ ವಿಚಾರದಲ್ಲಿ ಕೆಲವರು ಜಡ್ಜ್ಮೆಂಟೇ ಕೊಟ್ಬಿಡ್ತಾರೆ ಸಡನ್ ಆಗಿ. ಆರೋಪ ಅಷ್ಟೇ ಬಂದಿರೋದು, ಆರೋಪ ಬಂದ ತಕ್ಷಣ ಅದಕ್ಕೂ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ ಚಂದನ್ ಗೌಡ್ರು, ಆಯ್ತಾ. ಇನ್ನು ಎರಡನೇದಾಗಿ ಚಂದನ್ ಗೌಡ್ರಿಗೆ ಒಂದು ಹೇಳೋಕೆ ಇಷ್ಟಪಡ್ತೀನಿ. ಬ್ರದರ್, ನಿಮ್ಮ ವಿಡಿಯೋಗಳು ನಾನು ತುಂಬಾ ನೋಡಿ, ಅದು ಬೇರೆ ಪ್ರಶ್ನೆ. ಆದ್ರೆ ನೀವು ಸ್ವಲ್ಪ ತಾಳ್ಮೆಯಿಂದ ಮಾತನಾಡಿ. ಯಾಕೆ ಅಂತಂದ್ರೆ ನೀವು ರೈಟ್ ಅಂತ ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ, ನೀವು ರೈಟ್ ಇರ್ಬೋದು, ರೈಟ್ ಇರುವಂತ ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ನೀವು ಉದ್ವೇಗದಲ್ಲಿ ಮಾತಾಡ್ತಿರಲ್ಲ. ಸೊ ಅದು ಎಲ್ಲೋ ಒಂದ್ ಕಡೆ ನಿಮ್ಮ ವಿರೋಧಿಗಳಿಗೆ, ನಿಮ್ಮನ್ನ ಯಾರು ಕೆಡ್ಡದಲ್ಲಿ ಕೆಡವೋಕೆ ಪ್ರಯತ್ನ ಪಡ್ತಾರೋ ಅವರಿಗೆ ಅಸ್ತ್ರವಾಗುತ್ತೆ. ಸೊ ಹಾಗಾಗಿ ನೀವು ಯೋಚನೆ ಮಾಡಿ ಮಾತಾಡಿ, ಯೋಚನೆ ಮಾಡಿ ರಿಯಾಕ್ಷನ್ ಕೊಡಿ. ಸಡನ್ ಆಗಿ ಇಲ್ಲದೇ ಇರೋ ಆರೋಪಗಳನ್ನ ಮೇಲೆ ಎಸ್ದಾಗ ಆಬ್ವಿಯಸ್ಲಿ ಕೋಪ ಬರ್ಬೋದು, ಟ್ರಿಗರ್ ಆಗ್ಬೋದು, ಎಲ್ಲ ರೀತಿ ಆಗ್ಬೋದು. ಆದ್ರೆ ನೀವೇನಾದ್ರೂ ಆ ರೀತಿ ಆಗೋದ್ರಿಂದ, ನೀವೇನಾದ್ರೂ ಆ ಕೋಪದಲ್ಲಿ ಮಾತನಾಡ್ತಕ್ಕಂಥ ಮಾತುಗಳು ಅವರಿಗೆ ಅಸ್ತ್ರವಾಗಿ ಇಟ್ಕೊಂಡು ಅದೇ ಮಾತಿನಿಂದ ನಿಮ್ಮನ್ನ ಮತ್ತೆ ಕುಗ್ಸುವಂತ ಕೆಲಸ ಮಾಡ್ತಾರೆ. ಬಟ್ ಕುಗ್ಗುವಂತ ವ್ಯಕ್ತಿ ಅಲ್ಲ ನೀವು, ಅದ್ ಬಿಟ್ಟು ಅದೇನೇ ಆಗ್ಲಿ, ಇದು ನನ್ನ ಕಿವಿ ಮಾತು. ಬ್ರದರ್ ಆರ್ಯನ್ ಅವರೇ, ಇನ್ನೊಂದು ವಿಚಾರನ ಹೇಳ್ತೀರಿ ನೀವು. ಏನು ದರ್ಶನ್ ಸರ್ ವಿಚಾರ ಇದೆ, ಅದ್ರಲ್ಲೆಲ್ಲ ಕೆಲವೊಂದು ಲಾಯರ್ಗಳು ಬಂದು ಮಾತಾಡ್ತಾವ್ರೆ, ಒಂದಿಷ್ಟು ವಿಷಯಗಳು ಬರ್ತಾ ಇದೆ ಅಂತ. ಅಂದ್ರೆ ನೀವು ಯಾವ ಅರ್ಥದಲ್ಲಿ ವಿಚಾರ ಹೇಳಿದ್ರೆ ಅದನ್ನ ಪ್ರಮೋಷನ್ ಮಾಡೋ ತರ ಹೇಳಿದ್ರಿ. ಅದನ್ನ ಪ್ರಮೋಷನ್ ಕಂಟೆಂಟ್ ಬರ್ತಾ ಇದೆಯಲ್ಲ ದರ್ಶನ್ ಅವ್ರ ವಿಚಾರ ಅಂತ ಮಧ್ಯದಲ್ಲಿ ಹೇಳಿದ್ರಿ. ಬಟ್ ಅದನ್ನ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ, ಯಾವ ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನೀವು ನೋಡ್ಬೋದು ದರ್ಶನ್ ಅವ್ರ ಕೇಸ್ ಏನಾಯ್ತು, ಇದೆಲ್ಲ ಆದ್ಮೇಲೆ ಫುಲ್ ಅವ್ರ ಬಗ್ಗೆ ನೆಗೆಟಿವ್ ವಿಚಾರಗಳನ್ನೇ ಬರ್ತಾ ಇರೋದು. ನೆಗೆಟಿವ್ ಅಂದ್ರೆ ಅದೇನು ನಡೆದಿದೆ ತನಿಖೆ ಅದು ಬೇರೆ, ಸೆಕೆಂಡ್ರಿ. ಬಟ್ ಅದಕ್ಕಿಂತ ಮುಂಚೆ ಅವ್ರನ್ನ ಆಲ್ರೆಡಿ ತೇಜೋವಧೆ ಮಾಡಿದ್ದಾಯ್ತು, ಅವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿದ್ದಾಗೋಯ್ತು, ಅವ್ರು ಆಲ್ರೆಡಿ ಆರೋಪಿ ಅನ್ನೋದಕ್ಕಿಂತ ಅಪರಾಧಿನ ತರ ಬಿಂಬಿಸಿದ್ದಾಗೋಯ್ತು, ಎಲ್ಲಾ ಚಾನಲ್ಗಳಲ್ಲಿ ಅದೆಲ್ಲ ಆಗೋಯ್ತು. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಇದನ್ನೆಲ್ಲ ಮಾಡ್ಲಿಕ್ಕೆ ದುಡ್ಡು ತಗೊಂಡಿದ್ದಾರೆ ಅಂತ ಅರ್ಥ? ನೀವು ಹೇಳಿದೆಲ್ಲೋ ಒಂದ್ ಕಡೆ ಹೆಂಗ ಅನಿಸ್ತು. ಇದನ್ನೆಲ್ಲ ದರ್ಶನ್ ಅವ್ರ ವಿಚಾರದಲ್ಲಿ ಏನು ಸ್ವಲ್ಪ ಕೆಲವೊಂದು ಲಾಯರ್ಗಳು ಬಂದು ಮಾತಾಡ್ತಾವ್ರಲ್ವಾ, ಪ್ರಮೋಷನ್ ತರ ಇದು. ಪ್ರಮೋಷನ್ ಅಂದ್ರೆ ಇನ್ ದ ಸೆನ್ಸ್ ಈ ತರ ನೆಗೆಟಿವ್ ಮಾತಾಡ್ಬೇಕು ಅಂತ ಬೇರೆಯವರು ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅನ್ನೋ ಅರ್ಥದಲ್ಲಿ ನೀವು ಮಾತಾಡ್ತಾ ಇದ್ದೀರಾ, ಅಥವಾ ಇನ್ನೊಂದು ಈಗ ದರ್ಶನ್ ಅವ್ರ ಪರ ಮಾತಾಡ್ಲಿಕ್ಕೆ ಯಾರಾದ್ರೂ ದುಡ್ಡು ಕೊಟ್ಟು ಮಾಡಿಸ್ತಾವ್ರೆ ಅನ್ನೋ ಅರ್ಥದಲ್ಲಿ ಮಾತಾಡಿದಿರಾ? ಸೊ ಅದೊಂದು ಕ್ಲಾರಿಟಿ ನಿಮ್ಮಲ್ಲಿ ಕರೆಕ್ಟಾಗಿ ಸಿಗ್ಲಿಲ್ಲ. ಬಟ್ ಒಂದು ವೇಳೆ ಈಗೇನು ಅವ್ರ ಬಗ್ಗೆ ನೆಗೆಟಿವ್ ಇದೆಯೋ ಅದಕ್ಕೆಲ್ಲ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅನ್ನೋದಾದ್ರೆ ನಿಮ್ಮ ಆರೋಪ ಅಂದ್ರೆ ನೀವೇನ್ ಹೇಳ್ತಾ ಇದ್ರು, ಅಥವಾ ಅದು ಎಲ್ಲೋ ಒಂದ್ ಕಡೆ ಒಂದು ಹೊಸ ಚರ್ಚೆಗೆ ಗ್ರಾಸವಾಗುತ್ತೆ. ಇನ್ನೊಂದು ವೇಳೆ ಇವರು ದರ್ಶನ್ ಪರ ವಕೀಲರು ಏನಾದ್ರು ಮಾಡ್ತಾವ್ರೆ ಅಂದ್ರೆ ದರ್ಶನ್ ಅವ್ರು ದುಡ್ಡು ಕೊಡೋರು ಇವತ್ತು ಇಷ್ಟು ನೆಗೆಟಿವ್ ಆಗಿ ಸುದ್ದಿನೇ ಆಗ್ತಿರ್ಲಿಲ್ಲ, ಆಯ್ತಾ. ಸೊ ಅದೊಂದು ವಿಚಾರ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ. ಸೊ ಮಾತಾಡೋ ಇದರಲ್ಲಿ ನೀವು ಪ್ರಮೋಷನ್ಗೂ ಈ ತರ ದುಡ್ಡು ಕೊಡೋ ವಿಚಾರಕ್ಕೂ ಬಹಳ ಗ್ಯಾಪ್ ಇದೆ. ಅಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ನ ಪ್ರಮೋಷನ್ ಮಾಡೋದು ಬೇರೆ, ಅದು ಬೇರೆ ಅರ್ಥ. ಸೊ
ಸೊ ಈ ರೀತಿ ಯಾವುದೋ ಒಂದು ಪರ ಮಾತಾಡ್ಲಿಕ್ಕೆ, ನ್ಯಾಯದ ಪರ ಮಾತಾಡ್ಲಿಕ್ಕೆ ಪ್ರಮೋಷನ್ ಕೊಡ್ತಾರೆ ಅಂತ. ಈಗ ಹೆಂಗಾಗಿದೆ ಅಂದ್ರೆ ನ್ಯಾಯಕ್ಕೆ ಮಾತಾಡೋಕ್ಕೂ ಪ್ರಮೋಷನ್ ಕೊಡ್ಬೇಕು, ಅಥವಾ ನ್ಯಾಯದ ವಿರುದ್ಧ ಮಾತಾಡೋಕ್ಕೂ ಪ್ರಮೋಷನ್ ಕೊಡ್ಬೇಕು. ಅಂದ್ರೆ ಇವ್ರು ಹೇಳೋದು ಅರ್ಥದಲ್ಲಿ ಹಂಗೆ ಇದೆ. ಈಗ ಅದು ವಿಡಿಯೋನ ಕೇಳಿಸ್ಕೊಳ್ಳಿ. ನ್ಯಾಯದ ಹೋರಾಟದ ಪರ ಅಂದ್ರೆ ನ್ಯಾಯದ ಪರ ಮಾತಾಡೋದಕ್ಕೂ ಪ್ರಮೋಷನ್ ಕೊಡ್ಬೇಕು. ಅದು ಮೀನ್ಸ್ ಅದು ಪ್ರಮೋಷನ್ ತರ ಅನ್ಕೋತಾರೆ. ಅಥವಾ ನ್ಯಾಯದ ವಿರೋಧವಾಗಿ ಅಂದ್ರೆ ವಿರುದ್ಧವಾಗಿ ನ್ಯಾಯ ಏನಿದೆಯೋ ಅದ್ರ ವಿರುದ್ಧವಾಗಿ ಮಾತಾಡ್ಬೇಕು ಅಂದ್ರು ಪ್ರಮೋಷನ್ ಕೊಟ್ರೆ ವಿರುದ್ಧವಾಗಿಯೂ ಮಾತಾಡ್ತಾರೆ. ಪ್ರಮೋಷನ್ ಕೊಡೋಕೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಪ್ರಮೋಷನ್ ಬರುತ್ತೆ ಅನ್ನೋದನ್ನ ಇವರ ಬಾಯಿಂದಲೇ ಒಂದು ಹೊಸ ವಿಚಾರವಾಗಿ ಬರ್ತಾ ಇದೆ. ಸೊ ಇದನ್ನ ಕಮೆಂಟ್ಸ್ ಮಾಡಿ ತಿಳಿಸಿ, ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋನ ಕೇಳಿಸ್ಕೊಂಡು. ನೀವು ನನಗೆ ಸೌಜನ್ಯ ವಿಚಾರವಾಗಿ ವಿಡಿಯೋ ಮಾಡ್ತೀರಾ ಅಂತ ಫೋನ್ ಮಾಡಿದ್ದು ನಿಜವೋ ಸುಳ್ಳು? ಸೌಜನ್ಯ ವಿಚಾರವಾಗಿ ಅಂತಲ್ಲ, ಓವರ್ ಆಲ್ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನೀವೇನಾದ್ರು ಮಾತಾಡೋದಾದ್ರೆ ನೀವು ಇದು ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ದೆ. ನೀವ್ ಯಾಕೆ ಕೇಳ್ತೀರ ಅದನ್ನ? ನಾನು ನಿಮಗೆ ಒಬ್ಬ ಯೂಟ್ಯೂಬರ್ ಅಲ್ವಾ, ನಾನೇ ಮಾಡ್ತೀನಿ ಅದನ್ನ. ಈಗ ನೀವು ನನಗೆ ಕಾಂಟ್ಯಾಕ್ಟ್ ಇರೋದು ಯಾವ ವಿಚಾರಕ್ಕೆ? ಸಿನಿಮಾಗೆ ಸಂಬಂಧಪಟ್ಟಂಗೆ ಪ್ರಮೋಷನ್ ಇದ್ರೆ ಫೋನ್ ಮಾಡ್ತೀರಿ, ಕೇಳ್ತೀರಿ. ಇದು ಪ್ರಮೋಷನ್ ತರನೇ. ಯಾರೋ ಒಂದು ಏಜೆನ್ಸಿ ನಮ್ಗೆ ಈ ತರ ಏನದು ಸೌಜನ್ಯ ವಿಚಾರವಾಗಿ ಅಂತಲ್ಲ, ಅದು ಪರ ವಿರೋಧ ಎರಡೂ ಇದೆ. ಏನೋ ಈಗ ನಮ್ಗೆ ಹೆಂಗೆ ಸಿನಿಮಾ ಪ್ರಮೋಷನ್ ಮಾಡ್ತೀರಾ ಅಂತ ಕೇಳ್ತಾರಲ್ಲ, ಅದೇ ತರ ಕೇಳಿದಾಗ ನಾನು ನಿಮ್ಗೆ ಕೇಳ್ತೀನಿ, ಇಲ್ಲ ಬ್ರದರ್ ನನ್ಗೆ ಇಷ್ಟು ಚಾರ್ಜ್ ಆಗುತ್ತೆ ಅಂತ ನೀವ್ ಹೇಳ್ತೀರಾ, ಅದು ನೀವು ದುಡ್ಡು ಇಸ್ಕೊಂತೀರಾ. ಯಾವ್ದಕ್ಕೆ? ಸಿನಿಮಾ ಪ್ರಮೋಷನ್ಗೆ. ಸಿನಿಮಾ ಪ್ರಮೋಷನ್ಗೆ ಓಕೆ, ಅದು ಓಕೆ, ಅದು ಮಾಡ್ತೀರಾ ಅಲ್ವಾ? ಸಿನಿಮಾ ಪ್ರಮೋಷನ್ಗೆ ನೀವು ಕೇಳ್ತೀರಾ, ಬ್ರದರ್ ನನ್ಗೆ ಇಷ್ಟ ಇದಾಗುತ್ತೆ, ನಾವು ಇದೆಲ್ಲ ಹಾಕೋಬೇಕು, ಕ್ಯಾಮ್ರಾ ಹಾಕೋಬೇಕು, ಪ್ರಮೋಷನ್ ಇದಾಗುತ್ತೆ ಅಂತ ಕೇಳ್ತೀರಾ, ಅಷ್ಟು ದುಡ್ಡು ಇಸ್ಕೊಂತೀರಾ, ನೀವು ಮಾಡ್ಕೊಡ್ತೀರಾ. ಅದೇ ತರ ನಮ್ಗೊಂದು ಏಜೆನ್ಸಿ ಬಂದಿತ್ತು, ಅವರು ಕೇಳಿದ್ರು ಈಗ ಲೀಗಲಿ ಯಾವ ರೀತಿ ಏನದು ಈ ಇಶ್ಯೂನ ನಾವು ಅಂದ್ರೆ ಈಗ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ಬರ್ತಾರೆ ಅನ್ಕೊಳ್ಳಿ, ಹೋರಾಟ ಮಾಡ್ತೀವಿ ಅಂತ ಬಂದ್ರು ಲೀಗಲ್ ಆಗಿ ಕೋರ್ಟಲ್ ಕೇಸ್ ಹಾಕಿದ್ರೆ ಮಾತ್ರ ಅದ್ ಮುಂದಕ್ಕೆ ಹೋಗುತ್ತೆ ಅನ್ನೋದು ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಈಗ ಅದಕ್ಕೆ ಲೀಗಲ್ ಬೇಕಾಗ್ತಾರೆ ಯಾರು ಒಬ್ರು ಮಾತಾಡೋಂಥವ್ರು. ಸೊ ಅವ್ರೇನ್ ಹೇಳಿ, ನನ್ಗೆ ಏಜೆನ್ಸಿ ಅವ್ರು ಏನ್ ಹೇಳಿದ್ರು, ಈ ತರ ಒಬ್ರು ಲಾಯರ್ ಯಾರೋ ಇದಾರೆ, ಅವ್ರೇನೋ ಲೀಗಲ್ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ, ಅವ್ರಿಗೆ ದೊಡ್ಡ ಇದು ಬೇಕು, ಪ್ರಮೋಷನ್ಸ್ ತರಾನು ಬೇಕು. ಮತ್ತೆ ಲೀಗಲ್ ಈಗ ಎಷ್ಟೊಂದು ಚಾನಲ್ ಅಲ್ಲಿ ಇದ್ರ ಬಗ್ಗೆ ಮತ್ತೆ ದರ್ಶನ್ ಸರ್ ಕೇಸ್ ಬಗ್ಗೆ ಎಷ್ಟೋ ಲಾಯರ್ಗಳು ಒಪಿನಿಯನ್ ಮಾಡಿದಾರೆ ಗೊತ್ತಾ ನಿಮ್ಗೆ, ಎಲ್ಲ ಯೂಟ್ಯೂಬ್ ಅಲ್ಲಿ ಮಾಡಿದಾರಲ್ಲ. ಆ ತರ ಲೀಗಲ್ ಯಾರೋ ಒಬ್ರು ಇದಾರೆ, ನೀವು ಮಾಡ್ತೀರಾ, ಯಾರೋ ಯೂಟ್ಯೂಬರ್ ಪರಿಚಯ ಇದಾರೆ ಅಂದ್ರು ಅವರೇ ಸೆಲೆಕ್ಟ್ ಮಾಡಿದ್ರು ನಿಮ್ ಚಾನಲ್ಸ್ ಎಲ್ಲ. ಅವರೇ ಚಾನಲ್ ಮಾಡಿ ನನ್ಗೆ ಈ ಚಾನಲ್ ಮಾಡಿಸ್ಕೊಂಡು ನಿಮ್ಗೆ ಕಾಂಟ್ಯಾಕ್ಟ್ ಇದೆಯಾ, ಈ ತರ ಅವ್ರು ಲೀಗಲ್ ಏನೋ ಮಾತಾಡ್ತಾರೆ ಅಂತ ಕೇಳಿದ್ರು. ನಾನ್ ನಿಮಗೆ ಫೋನ್ ಮಾಡಿದೆ, ಬ್ರದರ್ ಹಿಂಗೆ ಸೌಜನ್ಯ ವಿಚಾರವಾಗಿ ಏನಾಗ್ತಿದೆ ಅದ್ರದ್ದು ವಿಡಿಯೋ ಏನಾದ್ರು ಮಾಡ್ತೀರಾ, ಹಿಂಗ್ ಲೀಗಲ್ ಒಬ್ರು ಇದಾರೆ ಅಂತ ನಾನ್ ನಿಮ್ಗೆ ಕೇಳಿದೆ. ನೀವು ಅದನ್ನ ಬೇರೆ ತರ ತಗೊಂಡ್ರಿ. ಖಂಡಿತ, ಈಗ ಪ್ರಮೋಷನ್ ತಾನೇ ಅದನ್ನು. ಸಿನಿಮಾ ಕೇಳಿಸ್ಕೊಳ್ಳಿ, ಸಿನಿಮಾ ಪ್ರಮೋಷನ್ ಹೆಂಗೋ ಅವರು ಏಜೆನ್ಸಿನು ಇದು. ಅವರು ಈಗ ನಾಳೆ ಒಬ್ರು ಲಾಯರು ನಿಮ್ ಹತ್ರ ಮಾತಾಡ್ಬೇಕು, ಒಬ್ರು ಕೇಳಿಸ್ಕೊಳ್ಳಿ ಬ್ರೋ, ಕೇಳಿಸ್ಕೊಳ್ಳಿ. ಈಗ ಇದೇ ವಿಚಾರವಾಗಿ ದರ್ಶನ್ ಸರ್ ವಿಚಾರವಾಗಿ ಲೀಗಲ್ ಆಗಿ ಅವ್ರು ಹೊರಗಡೆ ಬರ್ತಾರೋ ಇಲ್ವೋ, ಲೀಗಲ್ ಆಗಿ ಅವ್ರು ಅಲ್ಲೇ ಇರ್ತಾರೋ, ಅವ್ರದ್ದೇನ್ ತಪ್ಪಿದೆ, ಅವ್ರ ಮುಂದಿನ ನಡೆ ಏನು, ಬೇಲಿಗೆ ಅಪ್ಲೈ ಮಾಡ್ಬೋದೋ ಇಲ್ವೋ, ಲೀಗಲ್ ಆಗಿ ಅದರಲ್ಲಿ ಏನೇನ್ ಕಾನೂನಾತ್ಮಕವಾಗಿ ಮುಂದೆ ಹೋಗ್ಬೋದು ಅಥವಾ ಡ್ರಾಬ್ಯಾಕ್ಸ್ ಇದೆ, ಅವ್ರ ಪರ ಯಾವ್ದಿದೆ ಇವ್ರ ಪರ ಯಾವ್ದಿದೆ ಅಂತ ಎಲ್ಲ ಚಾನಲ್ ಅವರು ಮಾತಾಡಿದ್ದಾರೆ. ಅದೇ ತರ ಒಬ್ಬ ಲಾಯರ್ ನಿಮ್ ಚಾನಲ್ ಅಲ್ಲಿ ನಾಳೆ ಮಾತಾಡ್ಬೇಕು ಅಂದ್ರೆ ನೀವು ಚಾರ್ಜಸ್ ತಗೊಂತೀರಾ, ಅವ್ರದ್ದು ಪ್ರಮೋಷನ್ ತಾನೇ ಅದು. ಕೇಳಿಸ್ಕೊಳ್ಳಿ ನಾನು ಇಷ್ಟೊತ್ತಂಕ ಕೇಳಿಸ್ಕೊಂಡಿದ್ದೀನಿ. ಈಗ ನಾನ್ ಮಾತಾಡೋದು ನೀವು ಕೇಳಿಸ್ಕೊಳ್ಳಿ. ಯಾರೋ ಒಬ್ಬ ಅಡ್ವೊಕೇಟ್ ಫೇಮಸ್ ಆಗ್ಬೇಕು ಅಥವಾ ವಿಚಾರನ ಹಂಚ್ಕೋಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡ್ತಾನೆ. ಒಂದ್ ಹೆಣ್ಮಗಳು ಅತ್ಯಾಚಾರ ಆಗಿರೋ ವಿಚಾರ ಇಟ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ನಾನು ದುಡ್ಡು ಕೊಡ್ತೀನಿ, ಅವ್ರನ್ನ ನಾನು ಚಾನಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮಾಡಿಸಿ ಅಂತಂದಾಗ ಯಾರಾದ್ರೂ ಓಕೆ ಅಂತಾರ? ನಾನೇನ್ ಹೇಳಿದೆ ನಿಮ್ಗೆ ಅವತ್ತು? ಸೌಜನ್ಯ ವಿಚಾರದಲ್ಲಿ ಹಣ ಕೊಟ್ಬಿಟ್ಟು ವಿಡಿಯೋ ಮಾಡಿಸ್ತವ್ರೆ ಅಂತಂದ್ರೆ ನಾನ್ ಯಾಕೆ ಮಾಡ್ಬೇಕು, ನಾನು ಯಾವ್ದಾದ್ರು ಮಾಡಿದ್ದೀನ, ನಾನ್ ಯಾಕೆ ಮಾಡ್ಲಿ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಹಲೋ, ಬೇಡ, ನಾನು ನಿಮ್ಮ ಹತ್ರನೇ ಆನ್ಸರ್ ಕೇಳ್ತೀನಿ, ನೀವು ನನಗೆ ಅಪ್ರೋಚ್ ಮಾಡ್ತೀನಿ, ನಾನು ಏನ್ ಉತ್ತರ ಕೊಟ್ಟೆ? ನಾನು ಅಪ್ರೋಚ್ ಮಾಡಿದ್ರೆ ನೀವು ಬೇರೆ ತರ ತಗೊಂಡ್ರಿ, ಸಂಬಂಧ ಏನಿಲ್ಲ. ನಾನು ಹೇಳಿದ್ನಲ್ಲ, ನೀವ್ ಏನ್ ಮಾತಾಡಿದ್ರೆ ನಾನು ಯಾವ ತರ ತಗೊಂಡೆ ಅಂತ ಅದನ್ನಾರು ಹೇಳಿ. ನೀವೇ ಹೇಳ್ತಿದ್ದೀರಲ್ಲ, ನೀವ್ ಆ ತರ ತಗೊಂಡ್ರಿ. ನನ್ ಪರ್ಸ್ಪೆಕ್ಟಿವ್ ಪ್ರಮೋಷನ್ ಈಗ ಲೀಗಲ್ ಆಗಿ ಏನೇನ್ ಒಂದು ವಿಚಾರ ಬ್ರೋ,
ಅಲ್ಲ ಅತ್ಯಾಚಾರ ಈಗ ನಾನು ಹೇಳದ್ ಕೇಳಿಸ್ಕೊಳ್ಳಿ. ಈಗ ನೀವು ಬೇರೆ ತರ ತಗೊಂಡ್ರಿ ಅಂತ ಹೇಳಿದಲ್ಲ, ಆ ವಿಚಾರ ಬೇರೆ ತರನೇ ತಾನೆ ಇದು. ತುಂಬಾ ಸೆನ್ಸಿಟಿವ್ ಅಲ್ಲಲ್ಲ, ಒಂದ್ ನಿಮಿಷ, ಸೆನ್ಸಿಟಿವ್ ವಿಚಾರ ತಾನೆ. ಆ ಹುಡ್ಗಿ ವಿಚಾರದಲ್ಲಿ ಮಾತಾಡಕ್ ಬರ್ತೀನಿ ನಾನು, ದುಡ್ಡು ಕೊಡ್ತೀನಿ ನಿಂಗೆ ಚಾನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಯಾವ ಒಂದ್ ಮಾಡ್ತಾನೆ ಬ್ರದರ್? ಸೌಜನ್ಯ ವಿಚಾರನೆ ತಾನೆ ಮಾತಾಡಕ್ ಬರ್ತೀನಿ ಅಂತ ಹೇಳಿದವರು. ಇನ್ಯಾವ ವಿಚಾರಕ್ಕೆ ಮಾತಾಡಿದ್ರಿ ನೀವು? ನೀವು ಸುಮ್ನೆ ರೈಸ್ ಆಗಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ರೈಸ್ ಆಗಲ್ಲ ಬ್ರದರ್, ಈಗ ಸೌಜನ್ಯ ಅನ್ನೋ ವಿಚಾರ ಅಂತಾನೆ ಫಸ್ಟ್ ಪ್ರಸ್ತಾಪ ಆಗಿದ್ದು. ಅಲ್ಲ ಕೇಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅಲ್ಲಿಗೆ ಯಾವ ಕೇಸ್ ಬಗ್ಗೆ? ಯಾವ ಕೇಸ್ ಬಗ್ಗೆ? ಸೌಜನ್ಯ ಅವ್ರ ವಿಚಾರಕ್ಕೆ ಕೇಸ್ ಬಗ್ಗೆ ಲೀಗಲ್ ಆಗಿ ಅವ್ರಿಗೆ ಏನು ಸೊ ಆ ವ್ಯಕ್ತಿ ಫೇಮಸ್ ಆಗಕ್ಕೆ ಹೋಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ನ್ಯಾಯ ಸಿಗ್ಬೇಕಾದ್ರೆ ಕೇಳಿಸ್ಕೊಳ್ಳಿ ಬ್ರೋ, ನೀವು ಕೇಳಿದ್ಮೇಲೆ ನನ್ಗೆ ಆನ್ಸರ್ ಮಾಡಕ್ ಟೈಮ್ ಕೊಡಿ. ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಲೀಗಲ್ ಆಗಿ ಯಾವ ರೀತಿ ಮುಂದುವರೆದ್ರೆ ಚಾನ್ಸಸ್ ಇದೆ ಅನ್ನೋದನ್ನ ನಾಗರಿಕರಿಗೆ ಕೊಟ್ಟಿದ್ದಾರೆ ಒಬ್ರು ಲಾಯರ್ ಅಂತ. ನನ್ಗೆ ಯಾವ್ದೋ ಎಕ್ಸ್ ಏಜೆನ್ಸಿ ಕಾಲ್ ಮಾಡಿದ್ರು. ನಾನು ಸರಿ ಹಂಗಾರೆ ಸೌಜನ್ಯ ಅವ್ರಿಗೆ ನ್ಯಾಯ ನಾನೇನ್ ಅನ್ಕೊಂಡೆ, ಕರೆಕ್ಟ್ ಅಲ್ವಾ, ಹಂಗಾರೆ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾಗರಿಕರು ಅಥವಾ ಲೀಗಲಿ ಏನ್ ಮಾಡ್ಬೋದು ಅನ್ನೋದು ಅವರು ಜನಕ್ಕೆ ಹೇಳ್ತಾರೆ. ಅದು ಅವ್ರಿಗೂ ಪ್ರಮೋಷನ್ ಆಗುತ್ತೆ. ಪ್ಲಸ್ ನಾಗರಿಕರು ಎಲ್ಲಾರ್ಗು ಸೌಜನ್ಯಗೆ ನ್ಯಾಯ ಬೇಕು ಅಂತ ಮನಸ್ಪೂರ್ವಕವಾಗಿ ಯಾರ್ಯಾರು ಅನ್ಕೊಂತಾರೋ ಅವ್ರು ಏನ್ ಮಾಡ್ಬೋದು ಆಸ್ ಎ ಸಿಟಿಸನ್ ಆಗಿ ಅನ್ನೋದನ್ನ ಅವ್ರು ಹೇಳ್ತಾರೆ ಅಂದಾಗ ಕೇಸಿಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ನಿಮ್ ಚಾನಲ್ಗೂ ಒಳ್ಳೆ ಇದು ಸಿಗುತ್ತೆ ಅಂದ್ರೆ ಅವ್ರು ಹೇಳಿದ ಪ್ರಕಾರ ನನಗೆ ಪರ್ಸ್ಪೆಕ್ಟಿವ್ ಬಂತು. ಸೊ ಅದನ್ನ ನಾನು ನಿಮಗ್ ಕಾಲ್ ಮಾಡಿದೆ. ನೀವು ಅದನ್ನ ಈ ತರ ತಿಳ್ಕೊಂಡ್ರಿ, ನೀವು ಬೇರೆ ತರ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ, ನೀವು ಬೇರೆ ತರ ತಿಳ್ಕೊಂಡ್ರೆ ನಾನ್ ಸರಿ ಬಿಡಿ ಅಂತ ಸುಮ್ನಾದೆ. ನಾನು ಆಮೇಲೆ ಅದು ಏಜೆನ್ಸಿನೂ ಕಾಲು ಮಾಡ್ಲಿಲ್ಲ. ನಾನು ಅವ್ರಿಗೆ ಹೇಳ್ದೆ, ಇಲ್ಲ ಬ್ರೋ ಅವ್ರು ಬೇರೆ ತರ ತಿಳ್ಕೊಂಡ್ರು, ಮಾಡಲ್ ಮತ್ತೆ ಬಿಡಿ, ನಾನ್ ಬೇರೆ ಕಡೆ ಬಿಸಿ ಇದೀನಿ ಅಂತ. ಈಗ ಹೇಳ್ತಿರಲ್ಲ, ಈಗ ನನ್ ಪರ್ಸ್ಪೆಕ್ಟಿವ್ ಹೇಳುದ್ನಲ್ಲ, ನನಗ್ ಗೊತ್ತಿಲ್ಲ ಅದು. ನೀವೀಗ ಹೇಳ್ತೀರಲ್ಲ ಸೆನ್ಸಿಟಿವ್ ಪ್ಲೇಸು, ಆ ಕೇಸು ಈ ಕೇಸು ಅಂತ. ಈಗ ನೋಡಪ್ಪ, ನೀನೇ ಫಸ್ಟ್ ಈಗ ಕೇಳಪ್ಪ ಇಲ್ಲ ನಿಮಿಷ. ಈಗ ನೀನ್ ಹೇಳಿದೆ ಸಿನಿಮಾ ಪ್ರಮೋಷನ್ ಮಾಡ್ತೀರಿ, ದುಡ್ಡು ತಗೊಳ್ತೀರಿ, ಪ್ರಮೋಟ್ ಮಾಡ್ತೀವಿ, ಅಫ್ಕೋರ್ಸ್ ಅಲ್ವಾ? ಅದು ಒಂದು ತರ. ಕೇಳು ಬ್ರದರ್, ಇಲ್ಲಿ ನಾನು ಅದನ್ನ ನನ್ಗೆ ಇಷ್ಟಕ್ಕಾಗಲ್ಲ, ನನ್ಗೆ ಇಷ್ಟು ಕಾರ್ಯ ಮಾಡ್ತೀನಿ ಅಂತ ಕೆಲವೊಂದ್ಸಲ ಡಿಮ್ಯಾಂಡ್ ಮಾಡಿದೀನಿ ಸಿನಿಮಾ ಇಂಟರ್ವ್ಯೂ ವಿಚಾರಕ್ಕೆ, ಅಲ್ವಾ? ಸೌಜನ್ಯ ಅನ್ನುವಂತ ಒಂದು ಕೇಸ್ ವಿಚಾರವಾಗಿ ಯಾರೋ ಒಬ್ರು ಲಾಯರ್ ಬಂದು ಮಾತಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಕ್ವಶನ್ ಇದ್ರು ನೀವು ಕೇಳ್ಬೋದು. ಅಮೌಂಟು ಕೊಡ್ತಾರೆ ಅಂತಂದಾಗ ನಾನು ಯಾವ ರೀತಿ ಥಿಂಕ್ ಮಾಡ್ಕೋಬಹುದು? ನೀನೇ ಆನ್ಸರ್ ಮಾಡವಪ್ಪ, ಒಬ್ಬ ನಾಗರಿಕನಾಗಿ. ನೀನೇನೆ ನಾಗರಿಕನಾಗಿ ನಾನು ಏನ್ ಥಿಂಕ್ ಮಾಡಿದ್ದೇನೆ ನಿಮ್ಗೆ ಹೇಳ್ದೆ. ಅವತ್ತು ನಿಮ್ಗೆ ಕೇಳಿಸ್ಕೊಳ್ಳೋ ಪೇಷನ್ಸ್ ಇರ್ಲಿಲ್ಲ, ನನ್ ಪರ್ಸ್ಪೆಕ್ಟಿವ್ ನೀವು ಕೇಳೋ ಪೇಷನ್ಸ್ ಇರಲಿಲ್ಲ. ನನ್ನ ಪೇಷನ್ಸ್ ಎಲ್ಲ ಅವತ್ತು ನೀನ್ ಹೇಳಿದ್ ಹೆಂಗಿತ್ತು ಅಂತಂದ್ರೆ, ಇಲ್ಲ ಸೌಜನ್ಯ ಪರವಾಗಿ ತರ ಯಾರೋ ಮಾತಾಡ್ತಾರಂತೆ ಲಾಯರ್ಗಳು ಬೆಂಗಳೂರು ಬಂದು. ಕೇಳು ಬ್ರದರ್ ಒಂದ್ ನಿಮಿಷ. ಈಗ ಇದೇನಾದ್ರು ಕೇಸ್ ದೊಡ್ಡದಾಯ್ತು ಅಂತಂದ್ರೆ CDR ಅನ್ನೋಂಥದ್ದು ಇದ್ದೇ ಇರುತ್ತೆ ಪೊಲೀಸ್ ರೆಕಾರ್ಡ್ ಅಲ್ಲಿ. ನಾನ್ ಕೇಸ್ ಹಾಕೋದಲ್ಲಿ ಸಾಮಾಜಿಕ ಹೋಗ್ಲಿ. ಒಂದ್ ನಿಮಿಷ ಕೇಳು ಬ್ರದರ್, ಒಂದ್ ನಿಮಿಷ ಭಯ ಪಟ್ಕೊಳ್ಳೋದು. ನಾನೇನು ತಪ್ಪು ಮಾಡಿಲ್ಲ, ನೀವೇನು ತಪ್ಪು ಮಾಡಿಲ್ಲ. ನಾನ್ ತಪ್ಪು ಮಾಡೋನಾಗಿದ್ರೆ ನಾನೇ ಒಂದ್ ವಿಡಿಯೋದಲ್ಲಿ ಈ ತರ ನನ್ಗೆ ಅಪ್ರೋಚ್ ಬಂದಿತ್ತು, ನಾನು ಅದಕ್ಕೆ ನಾನು ಈ ವಿಚಾರ ಮಾತಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ಕೊತಿದ್ನ. ಯಾರು ಬರ್ಲಿ, ಯಾವ ಪೊಲೀಸ್ ಕೇಸ್ ಆಗ್ಲಿ ಏನಾಗ್ಲಿ, ನನ್ಗೆ ಇರೋದ್ ಹೇಳ್ತೀನಿ ಬ್ರದರ್, ಹಿಂಗ್ ಬಂದಿದ್ರು ಮಾಡಿದ್ರು ಅಂತೀನಿ ಅಷ್ಟೇ. ಅದ್ರಾಗ ಏನಾಯ್ತು? ಭಯ ಪಡೋದೇನೈತೆ? ನೀವೇನಾರ ತಪ್ಪು ಮಾಡಿದೀರಾ? ಏನು ತಪ್ಪು ಸರಿ ಅದು ಯಾವಾಗ ತನಿಖೆ ಬರುತ್ತೆ ಬ್ರೋ. ಆ ಲಾಯರ್ ಯಾರು ಅಂತ ಗೊತ್ತಾಗ್ಲಿ ನಿಮ್ಗೆ? ಆ ಲಾಯರ್ ಯಾರು ಅಂತ ಗೊತ್ತಾಗ್ಲಿ? ಗೊತ್ತಿಲ್ಲ. ಏಜೆನ್ಸಿ ಯಾರು ಅಂತಾನು ಗೊತ್ತಿಲ್ಲ, ಲಾಯರ್ ಯಾರು. ನನಗೆ ನಾನ್ PR ಆಗಿ, ಡಿಜಿಟಲ್ PR ಆಗಿ ಕೆಲಸ ಮಾಡ್ತಿರೋದ್ರಿಂದ, ಕೆಲವೊಂದು ಪ್ರಮೋಷನ್ ಮಾಡ್ತಿರೋದ್ರಿಂದ ಸುಮಾರು ಜನ ಹತ್ರ ನನ್ನ ನಂಬರ್ ಇರುತ್ತೆ. ಯಾರೋ ಒಬ್ಬ ಕೇಳಿದ್ರು, ಹಿಂಗಿದೆ ಬ್ರೋ, ಹಿಂಗ್ ಮಾಡಿಸ್ಬೇಕು, ನಮ್ಗೆ ಯಾರೋ ಹಿಂಗ್ ನಂಬರ್ ಕೊಟ್ರು ಅಂತಂದ್ರು. ನಾನು ಯಾರು ಅಂತಾನು ಕೇಳಲಿಲ್ಲ, ಯಾಕಂದ್ರೆ ನಿಮ್ಗೆ ಯಾರು ಅಂತ ನೋಡಿಲ್ಲ. ನೀವು ಅವ್ರನ್ನ ಯಾರು ಅಂತ ನೋಡಿಲ್ವಾ? ನೀವು ಇಲ್ಲ. ಅಂದ್ರೆ ನೀವು ಮನೆ ಕುತ್ಕೊಂಡು ಸುಮ್ಮನೆ ಯಾವ್ದೋ ಒಂದು ಕಾಲ್ ಬರುತ್ತೆ ಒಪ್ಕೊಬಿಡ್ತೀರಾ? ಎಷ್ಟೊಂದು ಸಿನಿಮಾ ಪ್ರೊಡ್ಯೂಸರ್ ನಾನು ಮೀಟೇ ಮಾಡಿಲ್ಲ ಬ್ರೋ. ನಾನು ಕೆಲಸ ಮಾಡ್ತೀನಿ. ಅಮೌಂಟ್ ವ್ಯವಹಾರ ಹೇಗ್ ಮಾಡ್ತೀರಿ ಅವ್ರ ಜೊತೆ? ಬರುತ್ತಲ್ಲ, ನಾನು ನಿಮಗೆ ಕೊಟ್ಟಿನಲ್ಲ, ಅವ್ರು ಕೊಟ್ಟರು ಕೊಡದೇವ್ರು ನಾನು ನಿಮ್ಗೆ ಯಾವ್ದಾದ್ರು ಉಳಿಸ್ಕೊಂಡಿದ್ದೀನ ಇದುವರೆಗೂ? ಮತ್ತೆ ಇವ್ರ ಜೊತೆ ಹೇಗೆ ಸಂಪರ್ಕ ಬ್ರೋ? ಯಾರೋ ಕೇಳಿ, ಇನ್ನೂ ಅದು ಫೈನಲ್ ಆಗಿಲ್ವಲ್ಲ. ನಾವು ಯಾವಾಗ ಬರ್ತೀವಿ ಅಂದ್ರೆ ಅವರು ನನಗೆ ಇಲ್ಲಿ ಒಂದು ಸ್ಪಷ್ಟತೆ ಬೇಕಾಗಿರೋದು ಏನ್ ಗೊತ್ತಾ? ಅವರು ಸೌಜನ್ಯ ಪರವಾದ ವಕೀಲರ ಅಥವಾ ವಿರುದ್ಧವಾದ ವಕೀಲರ, ಅಥವಾ ಈ ವಿಚಾರದಲ್ಲಿ ನಾನು ಫೇಮಸ್ ಆಗ್ಬೇಕು ಅಂತ ಬಂದಂತ ವಕೀಲರ? ಮೂರು ಅಲ್ಲ ಬ್ರೋ. ನಾಗರಿಕರಿಗೆ ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸೋದಕ್ಕೆ ಏನೇನ್ ದುಡ್ಡು ಖರ್ಚು ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ಕೊಳ್ಳುವಂತ ವ್ಯಕ್ತಿ.
ಅದೇ ಅದ್ ಗೊತ್ತಿಲ್ಲ ಬ್ರೋ, ಅದ್ ಏಜೆನ್ಸಿ ಅವ್ರಿಗೆ ಬಿಚ್ಚಿದ್ದು, ನಾನ್ ಯಾಕೆ ತಿಳ್ಕೊಳ್ಳಿ ಅದನ್ನ. ನಾಗರಿಕರಿಗೆ, ಪ್ರತಿಯೊಬ್ಬ ನಾಗರಿಕ ಸೌಜನ್ಯ ಅವರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾಗರಿಕ ಆಗಿ ನಾವ್ ಏನ್ ಮಾಡ್ಬೋದು, ಲೀಗಲ್ ಆಸ್ಪೆಕ್ಟ್ಸ್ ಏನಿದೆ ಅನ್ನೋದನ್ನ ನಾಗರಿಕರಿಗೆ ಅರಿವು ಮೂಡಿಸುವಂತ ವಿಡಿಯೋ ಮಾಡಕ್ ಬಂದಿದ್ದಾರೆ ಅಂತ ಏಜೆನ್ಸಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಅಲ್ಲ ಅವ್ರು ಅದನ್ನ ನೇರವಾಗಿ ಒಂದ್ ನಿಮಿಷ ಅವಾಗ ನನಗೆ ಏನ್ ಅನ್ನಿಸ್ತು ಅಂದ್ರೆ, ನನ್ ಪರ್ಸ್ಪೆಕ್ಟಿವ್ ಹೇಳ್ತೀನಿ. ನಾನ್ ಯಾಕೆ ನಿಮಗೆ ಕಾಲ್ ಮಾಡಿ ಕೇಳಿದೆ ಅಂದ್ರೆ, ಹೌದಲ್ವೇ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾನು ಇದ್ರಲ್ಲಿ ನಮ್ದು ಒಂದು ನಾಗರಿಕರಿಗೆ ಆಗಿ ತಿಳ್ಕೊಂಡ್ರೆ, ನಾವ್ ಆತರ ನಡ್ಕೊಂಡ್ರೆ ಆ ಹುಡುಗಿಗೆ, ನನ್ ತಂಗಿ ಅಂತ ಇರೋ ಹುಡುಗಿಗೆ ನ್ಯಾಯ ಸಿಗುತ್ತಲ್ವಾ ಅನ್ನೋ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಯಾಕೆ ಇದ್ ಮಾಡಬಾರ್ದು. ನಮ್ಗೆ ಗೊತ್ತಿರೋ ಚಾನಲ್ಸ್ ಅಲ್ಲಿ ಅವ್ರು ಬಂದು ಲೀಗಲ್ ಆಸ್ಪೆಕ್ಟ್ಸ್ ಹೇಳಿದಾಗ ಹೆಲ್ಪ್ ಆಗುತ್ತಲ್ವಾ ಅನ್ನೋದು ತಕ್ಷಣ ಬಂತು. ಸರಿ, ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿದ್ರಿ. ನಂದು ಒಂದೇ ಒಂದು ಕ್ವಶನ್ ಅಂದ್ರೆ, ಹೇಳಿ ಬ್ರೋ, ಯಾವ್ದೋ ಒಂದು ಹೆಣ್ಮಗುನ ಅತ್ಯಾಚಾರ ಆಗಿ ಆತರ ಕೊಲೆ ಆಗಿ ಆತರ ಬಿದ್ದಂತ ಸ್ಥಿತಿಯಲ್ಲಿ ಆ ಫೋಟೋ ನೋಡಿದ್ರೆ ಒಂಥರ ಸಂಕಟ ಆಗುತ್ತೆ. ನಿಜ, 100%. ಆ ಹುಡುಗಿಗೆ ಸಂಬಂಧಪಟ್ಟಂಗ ನಾನು ಮಾತಾಡ್ತೀನಿ, ದುಡ್ಡು ಕೊಡ್ತೀನಿ ನಿಮ್ಗೆ, ಬನ್ನಿ ನಮ್ಮನ್ನ ಇಂಟರ್ವ್ಯೂ ಮಾಡಿ ಅಂತಂದ್ರೆ ನೀವಾದ್ರೂ ಒಪ್ತಿರೋ ಹೋಗ್ಲಿ? ಆ ವಿಚಾರಕ್ಕೆ ಸಂಬಂಧಪಟ್ಟ ಕೇಸ್ ನ ಮಾತಾಡ್ತೀನಿ ಅಂತ ಆತರ ಅವ್ರೇನ್ ಕೇಳಲಿಲ್ಲ. ನೀವು ಫೋನ್ ಮಾಡಿದ್ ಯಾವಾಗ ನಂಗೆ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗ ಈ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗ ಅಥವಾ ಜನರಿಗೆ ಮಾಹಿತಿ ತಿಳಿಸ್ಬೇಕು ಅವರು ಅಂತ ಕೇಳಿದ್ರು ಅಂತ ಮಾಡಿದ್ ಯಾವಾಗ ಫೋನ್ ನೀವು ನಂಗೆ? ಅದು ಡೇಟ್ ನೇಮ್ ಮಾಡ್ತಾ ಇದ್ರು. ನೀವೇ ಡೇಟ್ ಬೇಡ, ಒಂದ್ ಇಯರ್ ಡೇಟ್ ಟೈಮ್ 1 year 2 year ಆಗಿರ್ಬೋದು. ಅಂದ್ರೆ ನನ್ಗೆ ಕರೆಕ್ಟ್ ಡೇಟ್ ಟೈಮ್ ಗೊತ್ತಿಲ್ಲ ಬ್ರೋ, ನೀವೇ ಇದ್ರೆ ಹೇಳಿ, ಅದ್ರಾಗೇನಿದೆ. ನನ್ನ ಪ್ರಕಾರ ಇದು 2021 ಇಂದ 22 ನಲ್ಲಿ ನಡೆದಿರ್ತಕ್ಕಂಥ ಮ್ಯಾಟರ್ ಅಂತ ಅನ್ಕೊಂಡಿದೀನಿ. ಮೇ ಬಿ ಇರ್ಬೋದು ಬ್ರೋ, ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಅಂದ್ರೆ ಸುಮಾರು ಮಾತಾಡಿವಿ, ಅದಾದ್ಮೇಲೆ ಎಷ್ಟೊಂದು ಮಾತಾಡಿದೀವಿ. ಅಲ್ಲ, ನನಗೆ ನಾನು ಪ್ರಮೋಷನ್ ವಿಚಾರದಲ್ಲಿ ಯಾವ್ದಾದ್ರು ಸಿನಿಮಾ ಪ್ರಮೋಷನ್ ಸಂಬಂಧಪಟ್ಟಂಗೆ ಮಾತಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳಿರ್ತೀನಿ ಬ್ರೋ, ಇಷ್ಟಕ್ಕಾರೆ ನಾನು ಮಾಡ್ತೀನಿ, ಇಷ್ಟಕ್ಕಿಲ್ಲ ನಾನು ಮಾಡಲ್ಲ ಅಂತ ಹೇಳಿರ್ತೀನಲ್ವಾ. ಈ ವಿಚಾರದಲ್ಲಿ ನಾನು ಏನಂತ ಹೇಳಿ ಫೋನ್ ಕಟ್ ಮಾಡಿದೆ? ಅದೇ ನೀವು ನನ್ನ ಪರ್ಸ್ಪೆಕ್ಟಿವ್ ನ ಫುಲ್ ಕೇಳೋ ಅಂತ ಪೇಷನ್ಸ್ ಅಲ್ಲಿ ಇರ್ಲಿಲ್ಲ ಅವತ್ತು. ಸರಿ, ನಾನು ಏನು ಉತ್ತರ ಕೊಟ್ಟೆ ಹಾಗಾದ್ರೆ? ಒಂದ್ ನಿಮಿಷ, ನಾನು ಇದನ್ನ ಹೇಳಕ್ಕೂ ನೀವು ಬಿಡ್ಲಿಲ್ಲ ಅವತ್ತು. ನೀವೇನ್ ಅನ್ಕೊಂಡ್ರೆ, ಸೀರಿಯಸ್ ಮ್ಯಾಟ್ರು, ಯಾರೋ ಹಿಂಗೇನೋ ಬಂದು ಪ್ರಮೋಷನ್ ಮಾಡಿಸ್ಕೊಂತಿದ್ದಾರೆ ಅನ್ನೋದೇನೋ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಸಿಟ್ಟಾಗಿ ಫೋನ್ ಕಟ್ ಮಾಡಿದ್ರಿ. ನಾನು ಏಜೆನ್ಸಿಯವ್ರಿಗೂ ಅದನ್ನೇ ಹೇಳ್ದೆ, ಬ್ರದರ್ ನಾವ್ ಹೇಳಿದ್ದೇನೋ ಅವ್ರು ಏನೋ ಅನ್ಕೊಂಡ್ರು, ನನ್ಗೂ ಇದು ಯಾಕೋ ಸೆಟ್ ಆಗ್ತಾ ಇಲ್ಲ, ಬಿಟ್ಬಿಡಿ ಅಂತಂದೆ. ಅವ್ರು ಯಾಕೋ ಒಪ್ಕೊಳ್ಳಿಲ್ಲ, ಬಿಟ್ಬಿಡಿ ಅಂತಂದೆ. ಅವ್ರು ನಿಮ್ಮ ಹೆಸರು, ನಿಮ್ ಚಾನಲ್ ನ ಅವ್ರೇ ಹುಡುಕಿ ಅವರೇ ಕಳ್ಸಿ ಹೇಳಿದ್ರು ನಮ್ಗೆ, ಇಂಥ ಚಾನಲ್ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಇಂಥವ್ರಾದ್ರೆ ಜನಗಳಿಗೂ ಚೆನ್ನಾಗಿ ರೀಚ್ ಆಗುತ್ತೆ, ಲೀಗಲ್ ಪರ್ಸ್ಪೆಕ್ಟಿವ್ ಒಂದು ಅವ್ರಿಗೂ ಸಿಗುತ್ತೆ ಅಂತ ಅವರೇ ಸೆಲೆಕ್ಟ್ ಮಾಡಿದ್ರು ಚಾನಲ್. ಸೊ ಆ ಚಾನಲ್ ನಮಗೆ ಪರಿಚಯ ಇದೆಯಪ್ಪ, ಎಷ್ಟೊಂದು ಸಿನಿಮಾ ಪ್ರಮೋಷನ್ಸ್ ಎಲ್ಲ ನಾವು ಮಾಡ್ಸಿದೀವಿ, ಸೊ ನಮಗೆ ಪರಿಚಯ ಇದಾರೆ, ಕೇಳಿ ನೋಡ್ತೀನಿ ಹ್ಞೂ ಅಂದ್ರೆ ಆಮೇಲೆ ನಾವು ಫಸ್ಟ್ ಯಾರ ಹತ್ರನೂ ಅಮೌಂಟ್ ಅದೆಲ್ಲ ಮಾತಾಡಲ್ಲ. ಅವರು ವಿಷನ್ ಕರೆಕ್ಟ್ ಆಗಿದೆ, ನೀಡ್ ಆಗಿದೆ ಅಂದ್ರೆ ಮಾತ್ರ ನಾನು ನಿಮಗೆ ಫೋನ್ ಮಾಡ್ತೀನಿ. ಈಗ ಒಂದ್ ಹುಡ್ಗಿ ವಿಚಾರವಾಗಿ ಯಾರೋ ಬೇಳೆ ಬೇಯಿಸ್ಕೊಳಕ್ಕೆ ಮಾಡ್ತಿರ್ಲಿಲ್ಲ. ಅಲ್ಲ, ಮ್ಯಾಟ್ರ್ ಹೆಂಗ್ ಗೊತ್ತಾ ಇದು? ನನಗೆ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಹೆಚ್ಚು ಕಡಿಮೆ ಏನೂ ಮಾತಾಡಿಲ್ಲ ಅಂತ ಅನ್ಕೊಳ್ಳಿ. ನಾನು ಯಾಕೆ ಅಂತಂದ್ರೆ ನನಗೆ ಅದ್ರಲ್ಲೇ ಆ ಟೈಮ್ನಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದೆ, ನಾನೇ ಕಾಲೇಜ್ಗೆ ಹೋಗ್ತಿದ್ದಂತ ಹುಡುಗ ಆ ಟೈಮ್ನಲ್ಲಿ. ನನಗೆ ಕೇಸ್ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ, ಆಳ ಅಧ್ಯಯನ ಏನೂ ಗೊತ್ತಿಲ್ಲದಿರೋದ್ರಿಂದ ನನಗೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ, ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರೋ ಅನ್ನೋ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ. ಕೇಳಿ 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 ಒಂದ್ ನಿಮಿಷ, ಕೇಳಿ ಒಂದ್ ನಿಮಿಷ. ಈ ಸಮೀರ್ ಅನ್ನೋ ಹುಡುಗ ಒಂದು ವಿಡಿಯೋ ಮಾಡ್ಬಿಡ್ತಾನೆ ಗೊತ್ತಾ, ಫಸ್ಟ್ ವಿಡಿಯೋ ಒಂದು ಮಿಲಿಯನ್ ವ್ಯೂಸ್ ಹೋಗುತ್ತಲ್ಲ, ಆ ಟೈಮ್ನಲ್ಲಿ ಅದು ನೋಡ್ದಂತ ಪ್ರತಿಯೊಬ್ಬ ಜನನು ಕೂಡ, ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ, ನಿಮ್ಗಳಿಗೆಲ್ಲ ಧೈರ್ಯ ಇಲ್ವಾ, ನಿಮ್ಗಳಿಗೆಲ್ಲ ತಾಕತ್ತಿಲ್ವಾ, ಈ ರೀತಿ ಒಂದು ಘಟನೆ ನಡೆದೈತೆ, ಹಂಗಾಗೈತೆ ಹಿಂಗಾಗೈತೆ, ಯಾರೋ ಒಬ್ಬ ಮಾತಾಡ್ತಾನೆ, ನೀವುಗಳೆಲ್ಲ ಅನ್ಬಿಟ್ಟು ನಿಮ್ಮನ್ನೆಲ್ಲ ಫಾಲೋ ಮಾಡಿದ್ದಕ್ಕೆ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲಾನು ಕಮೆಂಟ್ಸ್ ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ. ನಾನು ಫಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ನಾನು ಇಷ್ಟು ದಿನ ಈ ಕೇಸ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತಂದ್ರೆ, ಒಂದು ಈ ಕೇಸ್ ಬಗ್ಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ಅಷ್ಟಾಗಿ. ಕೋರ್ಟ್ ನಲ್ಲಿ ಇರೋದ್ರಿಂದ, ಕೋರ್ಟ್ ಈ ಕೇಸ್ ನಲ್ಲಿ ಏನೇನೋ ಅದೇನೋ ಹೇಳ್ತಾರಲ್ಲ ತಳ ಬಡ ಹೆಂಗೆಂಗೋ ಆಗೋಗಿರೋದ್ರಿಂದ ನನಗೆ ಹೋಗ್ಬಿಟ್ಟು ಒಂದು ಸಾಮಾಜಿಕವಾಗಿ ಜನ ನೋಡುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಂಡು ನಾವು ಅಂತೆ ಮಾಡಕ್ಕಾಗಲ್ಲ. ಆ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ. ಅದಕ್ಕೆ ಇನ್ನೂ ಒಂದು ಪ್ರಬಲವಾದ ಕಾರಣ ಏನು ಅಂತಂದ್ರೆ, ಈ ತರ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನನ್ಗೆ ಫೋನ್ ಮಾಡಿ, ಸಿನಿಮಾ PR ಕೆಲಸ ಮಾಡ್ತಿದ್ದವರು, ಈ ತರ ಅಮೌಂಟ್ ಕೊಡ್ತಾರೆ, ವಿಡಿಯೋ ಮಾಡ್ತೀರಾ, ಇದಕ್ಕೆ ಸಂಬಂಧಪಟ್ಟಾಗ ಒಬ್ರು ಲಾಯರ್ ಬರ್ತಾರೆ ಅಂತ ಹೇಳ್ತಾರೆ. ಸೊ ನಾನೇನ್ ಹೇಳ್ತೀನಿ, ಅಲ್ಲಪ್ಪ, ಅನ್ಯಾಯಕ್ಕೊಳಗಾಗಿರೋರ್ ಕಡೆಯವರೇ ಈ ತರ ದುಡ್ಡು ಕೊಟ್ಬಿಟ್ಟು ವಿಡಿಯೋ ಮಾಡೋ ಅಂತ ಹೇಳ್ತಾರ, ಇದು ಯಾವ ತರ ಲೆಕ್ಕಾಚಾರ ಇದು?
ತಪ್ಪಾಗುತ್ತೆ ಇದು ನಾವು ಮಾತಾಡಿದ್ರೆ ಇದು ಬಹುಶಃ ಇಲ್ಲೇನೋ ಸಮಥಿಂಗ್ ಮಾಡ್ಕೊಂಡ್ರಿ ಅಷ್ಟೇ ಅಲ್ಲಿ. ಅಲ್ಲಲ್ಲ ಈಗ ದುಡ್ಡಿನ ವಿಚಾರ ಕರೆಕ್ಟ್ ಬ್ರೋ. ಅಲ್ಲಲ್ಲ ದುಡ್ಡಿಂದು ಸೆಕೆಂಡ್ರಿ, ದುಡ್ಡಿನ ವಿಚಾರ ಬಂದಿದ್ದಕ್ಕೆ ನಾನು ಬೇಜಾರಾಗಿದ್ದು. ನೀವು ನೇರವಾಗಿ ಅಪ್ರೋಚ್ ಮಾಡಿದಿದ್ರೆ ನೀವು ನೇರವಾಗಿ ನೀವು ದುಡ್ಡು ಕೇಳಿ ಬ್ರದರ್, ಇಲ್ಲಿ ನೀವು ದುಡ್ಡು ಮೆನ್ಷನ್ ಮಾಡಿದೆ, ನೀವು ದುಡ್ಡು ಹೇಳಿ ಬ್ರದರ್ ಪರ್ಸ್ಪೆಕ್ಟಿವ್ ಯಾವಾಗ ಬರುತ್ತೆ ಗೊತ್ತಾ? ದುಡ್ಡಿಲ್ದಲೆ ಮಾಡಲ್ಲ ಬ್ರೋ ಅವ್ರ ಇಂಥ ವಿಚಾರನೂ ಸಮಾಜದಲ್ಲಿ ಅನ್ಯಾಯ ಆಗಿರೋದು ದುಡ್ಡು ಕೇಳ್ಬಿಟ್ಟು ಮಾಡಿ ಅಂತ ಮಾಡ್ತಾರ. ಒಂದ್ ನಿಮಿಷ ಕೇಳಿ ಬ್ರೋ, ಒಬ್ಬ PR ಆಗಿ ನಿಮ್ಗೆ ಎಷ್ಟು ಖರ್ಚು ಇರುತ್ತೆ ಅನ್ನೋದು ಆಸ್ ಎ ಕ್ರಿಯೇಟರ್ ನನ್ಗೂ ಅಲ್ಲ ಕಣಪ್ಪ. ನೀನು ಯೂಟ್ಯೂಬ್ ಅಲ್ಲಿ ಒಬ್ಬ ನೀನ್ ಯೂಟ್ಯೂಬ್ ಅಲ್ಲಿ ಕೇವಲ ಅಮೌಂಟ್ ಗೋಸ್ಕರ ದುಡಿಯೋದಾ, ಸಾಮಾಜಿಕವಾಗಿ ದುಡಿಯೋದಾ? ಯೂಟ್ಯೂಬ್ ಅಲ್ಲಿ ಸಾಮಾಜಿಕವಾಗಿ ಬದುಕ್ತಿರೋದಾ ಅಥವಾ ಅಮೌಂಟ್ ಗೋಸ್ಕರ ಮಾಡೋದಾ ನಾವು? ಬ್ರೋ ಅದಲ್ಲ, ಅದು ನನ್ ಕ್ವಶನ್ ಉತ್ತರ ಕೊಡು ಬ್ರದರ್. ನೀನು ನನ್ ಕ್ವಶನ್ ಉತ್ತರ ಕೊಡು. ಸಾಮಾಜಿಕವಾಗಿ ಮಾಡಿದ್ಯಾ ಒಂದಷ್ಟು ವಿಡಿಯೋಗಳ ನೀನು? ಕ್ವಶನ್ಗೆ ಆನ್ಸರ್ ಕೇಳಿಸ್ಕೊಳ್ದಲೆ ಹೊಸ ಕ್ವಶನ್ ರೈಸ್ ಮಾಡ್ತಿದ್ರ. ಒಂದ್ ನಿಮಿಷ, ನಾನು ಅದಕ್ಕೆ ಬರ್ತಿದ್ರು ನಿನ್ ಕ್ವಶನ್ಗೆ ನಾನೇ ಉತ್ತರ ಕೊಡ್ತಾ ಇದ್ದೀನಿ, ನೀನೇ ಹೇಳ್ತೀಯ ಹೌದಿಲ್ಲ ಅಂತ. ಆನ್ಸರ್ ಮಾಡ್ತೀನಿ. ಇಲ್ಲ ನಾನೇ ನಿನ್ಗೆ ಉತ್ತರ ಕೊಡಿಸ್ತೀನಿ ಅದ್ರಲ್ಲೇನೆ. ಈಗ ನಾನಾಗ್ಲಿ ನೀನಾಗ್ಲಿ ಕೇವಲ ದುಡ್ಡಿಗೋಸ್ಕರ ವಿಡಿಯೋ ಮಾಡ್ತಾ ಇದೀವ ಎಲ್ಲ ವಿಚಾರದಲ್ಲೂ. ಎಷ್ಟೋ ವಿಡಿಯೋಗಳನ್ನ ಸಾಮಾಜಿಕವಾಗಿ ಮಾಡಿದೀವಿಲ್ವಾ? 100% ಮಾಡಿದ್ವಿ. ನಿನ್ಗೆ ಯಾರೋ ಒಬ್ಬ ಕೇಳು ಬ್ರದರ್, ಇಲ್ಲಿ ನಿನ್ಗೆ ಯಾರೋ ಒಬ್ಬ ಏಜೆನ್ಸಿಯವನು ಅಥವಾ ಅಡ್ವೊಕೇಟ್ ಯಾರೋ ಒಬ್ಬ ಹಿಂಗೆ ಅಪ್ರೋಚ್ ಮಾಡಿದಾಗ ನೀನ್ ಕೇಳ್ಬೋದಿತ್ತಲ್ವಾ, ಸರ್ ಈ ತರದೊಂದು ವಿಚಾರ ಆಗಿದೆ, ವಿಚಾರಕ್ಕೆ ದುಡ್ಡು ಕೊಟ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಿರೋ ತಪ್ಪಲ್ವಾ? ಯಾರನ್ನಾದ್ರೂ ಬೇಕಾದ್ರೆ ನೇರವಾಗಿ ನನ್ನ ಸ್ನೇಹಿತರು ಗೊತ್ತಿರ್ತಕ್ಕಂಥವ್ರನ್ನ ಕೇಳ್ತೀನಿ, ಈ ತರ ವಿಚಾರದ ಬಗ್ಗೆ ಮಾತಾಡ್ತೀರಾ ಅಂತ. ಅಮೌಂಟ್ ವಿಚಾರ ಬೇಡ ಅಂತ ಹೇಳ್ಬೋದಿತ್ತಲ್ವಾ ನೀನು ಬ್ರದರ್? ನೀನು ಅದು ಕ್ರಿಯೇಟರ್, ನೀವ್ ಅದನ್ನ ಹೇಳ್ಬೋದಿತ್ತಲ್ಲ ಅವತ್ತು. ಹಂಗ ನೀವ್ ನಾನ್ ಅದನ್ನೇ ಹೇಳ್ತಿರೋದು. ನಾನ್ ಈಗ ನನ್ ಮಾತನ್ನ ನೀವು ಅಲ್ಲಪ್ಪ, ನೀವು ಹೇಳ್ಬೋದಿತ್ತಲ್ಲ ನೀವು ಕೇಳಿಸ್ಕೊಳ ಪೇಷನ್ಸ್ ಅಲ್ಲಿ ಇರ್ಲಿಲ್ಲ ಅವತ್ತು, ಬೇಗ ಕಾಲ್ ಕಟ್ ಮಾಡಿದ್ರಿ. ಅದನ್ನೇ ನಾನು ಹೇಳ್ತಾ ಇರೋದು. ಸೊ ನಾನು ಏನ್ ಹೇಳಿ ಕಟ್ ಮಾಡಿದೆ ಹಾಗಾದ್ರೆ ಅದನ್ನಾದ್ರೂ ಹೇಳಪ್ಪ ಹೋಗ್ಲಿ. ನಾನು ಏನ್ ಹೇಳಿ ಕಟ್ ಮಾಡಿದೆ? ನಾನು ಹೇಳೋದ್ ಕೇಳಿಸ್ಕೊಳ್ಳಿ. ಇದನ್ನು ಹಾಕಿ, ನೀವೇನಾದ್ರು ಸೋಷಿಯಲ್ ಮೀಡಿಯಾದ ಹಾಕಿದ್ರೆ ಈಗ ನನ್ನ ಆನ್ಸರ್ ಹಾಕಿ. ಇಲ್ಲ ಹಾಕುವಂತ ಪರಿಸ್ಥಿತಿ ಬಂದ್ರೆ ಖಂಡಿತ ಹಾಕ್ತೀನಿ ಇದನ್ನ. ಹಾಕಿ ಅವತ್ತು ಸರಿ ಬ್ರದರ್, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋದಾದ್ರೆ ಎಲ್ಲಾರ್ಗು ಹೆಲ್ಪ್ ಆಗುತ್ತೆ ಅಂದ್ರೆ ನನ್ಗೇನ್ ದುಡ್ಡು ಬೇಡ ಬ್ರೋ, ಹಂಗೆ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ನೀವು ಅವತ್ತು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಬ್ರೋ. ನೀವ್ ಹೇಳ್ತಾರ ಉತ್ತರ ಹೆಂಗೆ ಅಂದ್ರೆ ಅವ್ನು ಯಾವನೋ ರೆಡಿ ಆಗೋನೆ ಅವ್ನಿಗೆ ನಾನು ದುಡ್ಡಿಸ್ಕಲ್ದೆ ಮಾಡ್ಕೊಡ್ತೀನಿ ಅಂತಂದ್ರೆ ಅದು ಅದಕ್ಕೆ ಸಮಾನ. ಅದನ್ನು ಅದೇ ವಿಚಾರಕ್ಕೆ ಸಮಾನ. ನೀನ್ ಫಸ್ಟ್ ಅಪ್ರೋಚ್ ಮಾಡಿದ್ದು ಅಮೌಂಟ್ ಕೊಡ್ತಾರೆ ಈ ತರ ಮಾಡ್ತೀರಾ ಅಂತಂದಾಗ ನಾನು ಬೇಡ ಬ್ರದರ್ ದುಡ್ಡಿಸ್ಕೊಳ್ಳಲ್ಲ ಹಂಗೆ ಮಾಡ್ತೀನಿ ಅಂದ್ರೆ ಯಾವ್ದಯ್ಯ ಇದು? ಯಾವ್ದಯ್ಯ ಅರ್ಥ ನಿಂದು? ಸೌಜನ್ಯ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಅಷ್ಟೊತ್ತಿಂದ ನಾನು ನಿನ್ ಬಾಯಲ್ಲಿ ಆನ್ಸರ್ ತೆಗಿಬೇಕು ಅಂತ ಕೇಳ್ತಾ ಇದ್ದೀನಿ. ನಾನು ಅವತ್ತು ಏನಂತ ಹೇಳಿ ಫೋನ್ ಕಟ್ ಮಾಡಿದೆ ಅಂತ ಹೇಳು ಅಂತ ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಿರ್ಬಲ್ಲ ಯಾಕೆ? ನಾನು ಅವತ್ತು ರಾಂಗ್ ಪರ್ಸ್ಪೆಕ್ಟಿವ್ ಆಗಿ ನೀವೇ ಹೇಳ್ರಿ ಏನಂತ ಹೇಳಿ ಫೋನ್ ಕಟ್ ಮಾಡಿದ್ರಿ. ಇಂಥ ಸೆನ್ಸಿಟಿವ್ ಕೇಳು ನಾನು ಹೇಳ್ತೀನಿ ಕೇಳಿಸ್ಕೊ. ಇಂಥ ಸೆನ್ಸಿಟಿವ್ ವಿಚಾರದಲ್ಲಿ ಅಮೌಂಟ್ ವಿಷಯ ಬರ್ತೈತೆ ಅಂತಂದ್ರೆ ಸಮಥಿಂಗ್ ರಾಂಗ್ ಅಂತ ಅನ್ಸುತ್ತೆ. ನಾನು ಯಾವ ಕಾರಣಕ್ಕೂ ಮಾಡಲ್ಲ ಅಂತ ಅನ್ಬಿಟ್ಟು ನಾನು ಕಟ್ ಮಾಡಕ್ಕೆ ಹೇಳಿದ್ರಿ ಅಷ್ಟೇ. ಆನ್ಸರ್ ಬರ್ತಿಲ್ಲ ತಿಳ್ಕೊಳಕ್ ಹೋಗ್ಲಿಲ್ಲ. ನೀನವಾಗ ನನ್ಗೆ ಹೇಳಿವೆ ಇಲ್ಲ ಬ್ರದರ್ ಈ ತರ ಆಗಿದೆ, ಇಲ್ಲ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿವೆ. ಇಲ್ಲ ನಮ್ ಪರ್ಸ್ಪೆಕ್ಟಿವ್ ನೀವ್ ಇವತ್ತು ಹೆಂಗೆ ನನ್ನ ಪರ್ಸ್ಪೆಕ್ಟಿವ್ ಕೇಳಿಸ್ಕೊಳಕ್ ರೆಡಿ ಇಲ್ವೋ ಅವತ್ತು ಹಂಗ್ ರೆಡಿ ಇರ್ಲಿಲ್ಲ. ನೀವ್ ಫೋನ್ ಕಟ್ ಮಾಡಿದ್ರಿ, ನಾನು ಅದಕ್ಕೆ ಸುಮ್ನಾದೆ. ಅವ್ರಿಗೂ ಹೇಳ್ದೆ ನಾನು ಕೇಳಿಸ್ಕೊಳ್ಳಕ್ಕೆ ತುಂಬಾ ವ್ಯಾಲ್ಯೂ ಯಾವಾಗ ಕೊಡ್ತೀನಿ ಗೊತ್ತಾ? ತುಂಬಾ ಗುಣಮಟ್ಟವಾಗಿದೆ, ಉತ್ತಮವಾಗಿದೆ, ಸಾಮಾಜಿಕವಾಗಿದೆ, ಒಳ್ಳೇದಾಗಿದೆ ಅಂತ ಮಾತ್ರ ಕೇಳ್ತೀನಿ. ಅದನ್ನ ಬಿಟ್ಟು ಅದ್ರಲ್ಲಿ ಏನೋ ಬೇರೆದಿದೆ, ಸಮಥಿಂಗ್ ರಾಂಗ್ ಆಗ್ತಾ ಐತೆ, ಅದರಿಂದ ಸಮಾಜಕ್ಕೆ ಕಳಂಕ ಬರುವಂತದೈತೆ ಅಂದ್ರೆ ನಾನು ಯಾವ ಕಾರಣಕ್ಕೂ ಅದನ್ನ ಜಾಸ್ತಿ ಪರ್ಸ್ಪೆಕ್ಟಿವ್ ಅಲ್ಲ ನಾನು ಥಿಂಕ್ ಮಾಡಕ್ಕೆ ಹೋಗಲ್ಲ. ಇಮಿಡಿಯೇಟ್ ಕಟ್ ಮಾಡಿ ಬಿಸಾಕ್ತೀನಿ. ಯಾಕಂದ್ರೆ ನನ್ನ ಸಮಯವನ್ನ ಅಂತದಕ್ಕೆ ನಾನು ವ್ಯರ್ಥ ಮಾಡಲ್ಲ. ಅಲ್ಲೇನೋ ಕೆಟ್ಟದ್ ಮಾಡ್ತಿದ್ದಾರೆ, ಕೆಟ್ಟದಾಗುತ್ತೆ ಅಂದ್ರೆ ನಾನು ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡಲ್ಲ. ಅದಕ್ಕೋಸ್ಕರ ನಾನು ಕಟ್ ಮಾಡ್ತೀನಿ. ಈಗಲೂ ನಿನ್ ಮಾತನ್ನ ಯಾಕೆ ಇಷ್ಟೊಂದು ಕೇಳೋದಕ್ಕೆ ನಾನು ಮಾತಾಡ್ತಾ ಇದೀನಿ ಅಂತಂದ್ರೆ ಒಂದೇ ಕಾರಣ, ನಿನ್ ಬಾಯಿಲಿ ನಾನು ಅವತ್ತು ಏನ್ ಹೇಳಿ ಕಟ್ ಮಾಡಿದೆ ಕಾಲ್ನ ಅಂತ ಹೇಳು ಅಂತೇಳಿ ಹೇಳ್ತಿಲ್ವಲ್ಲ ನೀನು, ಅದಕ್ಕೋಸ್ಕರ ನಿನ್ ಮಾತನ್ನ ಕೇಳ್ತಿಲ್ಲ ನಾನು ಅಷ್ಟೇ. ಸೊ ನನಗೆ ಉತ್ತರ ಬೇಕಾಗಿದ್ದು ಏನ್ ಗೊತ್ತಾ? ಮಾತ್ರ ನನ್ ಬಾಯಲ್ಲಿ ಹೇಳ್ಸಕ್ ಇದ್ ಮಾಡ್ತೀರಾ. ಬಟ್ ನಾನ್ ಯಾಕೆ ನಿನ್ಗೆ ಕಾಲ್ ಮಾಡಿದೆ? ನಿನಗೆ ಯಾರು ಫೋನ್ ಮಾಡಿ ಅಪ್ರೋಚ್ ಮಾಡ್ತಿದ್ದಾರೋ ನಿನಗೆ ಮತ್ತೆ ನೋಡಿ, ನಾನು ಮಾತಾಡಕ್ ಹೋದ್ರೆ ನೀವ್ ಮಾತಾಡ್ತೀರಾ, ನನ್ನ ಆನ್ಸರ್ ನೀವ್ ಕೇಳಿಸ್ಕೊಳ್ಳಿ. ಇವತ್ತು ಹಂಗೆ ಮಾಡ್ತಿದ್ದೀರಾ. ನಿಮಗೇನ್ ಆನ್ಸರ್ ಬೇಕೋ ಅದನ್ನ ಮಾತ್ರ ನಮ್ ಬಾಯಲ್ಲಿ ಬರ್ಸಕ್ಕೆ ನೀವ್ ಕಾಲ್ ಮಾಡಿದೀರಾ. ಆದ್ರೆ ನಾನ್ ಯಾವ ಪರ್ಸ್ಪೆಕ್ಟಿವ್ ಇಂದ ನಿಮಗ್ ಕಾಲ್ ಮಾಡಿದೆ, ನನಗೆ ಸಾಮಾಜಿಕ ಕಳಕಳಿ ಇದ್ದಿದ್ರಿಂದಾನೇ ಕಾಲ್ ಮಾಡಿದೆ. ಸೌಜನ್ಯ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಸೆ ನನ್ನಲ್ಲಿ ಹುಟ್ಟಿತು. ಅದಕ್ಕೆ ನಾನು ಅದ್ ನಿಮ್ಮಿಂದ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು. ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಫಾಲೋವರ್ಸ್ ಇದ್ರು, ಮತ್ ಅವರೇ ಸೆಲೆಕ್ಟ್ ಮಾಡಿದ್ರು. ಒಳ್ಳೆ ನಾನು ಹೇಳ್ದೆ ಕೇಳಿಸ್ಕೊಳ್ಳಿ ಬ್ರೋ. ನೋಡಿ ಮತ್ತೆ ಮಧ್ಯದಲ್ಲಿ ಮಾತಾಡ್ಬೇಡಿ, ಕೇಳಿಸ್ಕೊಳ್ಳಿ. ನಾನು ಥಿಂಕ್ ಮಾಡಿದೆ ನಿಮ್ ಚಾನಲ್ ಅಂದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ, ಒಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ದಂಗ ಆಗ್ತತೆ, ಒಳ್ಳೇದಾಗ್ಲಿ ಬಿಡಿ. ಬಂದಂತವ್ರು ಹೆಣ್ಮಗ್ಳು ನ್ಯಾಯ ಕೊಡಿಸ್ತೀನಿ ಅಂತ ಅನ್ಕೊಂಡ್ ಬಂದಿರ್ರೆ
ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ. ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳ್ಬೋದು, ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ನೀನ್ ಅಂದೆ. ನಾನು ಊರ್ಕೊಂಡ್ ಕಟ್ ಮಾಡ್ದೆ. ನಾನು ಇವ್ನು ಯಾವನಪ್ಪ ಇಂಥ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು. ಅದೇ ಬ್ರೋ, ನೀವು ಅವತ್ತು ಪರ್ಸ್ಪೆಕ್ಟಿವ್ ರಾಂಗ್ ತಿಳ್ಕೊಳ್ರಿ. ಈಗ ಪರ್ಸ್ಪೆಕ್ಟಿವ್ ಈಗ ಮಾತಾಡ್ಕೊಂಡು ಅಲ್ಲ, ನಾನೀಗ ಸುಮ್ನೆ ಮಾತಾಡ್ಕೊಂಡು 20 ನಿಮಿಷದಿಂದ ಮಾತಾಡ್ತಾ ಇದೀವಿ. ನನಗೆ ಒಂದು ಆನ್ಸರ್ ಬೇಕಿತ್ತು. ಒಟ್ನಲ್ಲಿ ನಿನಗೆ ಯಾವ್ದೋ ಒಂದು ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿತ್ತು. ಆ ಏಜೆನ್ಸಿ ಅಥವಾ ಅಡ್ವೊಕೇಟ್ ನಿಂಗೆ ಯಾರು ಅಂತ ನಿನ್ಗೆ ಗೊತ್ತಿಲ್ಲ. ಓಕೆ, ಈ ವಿಡಿಯೋ ಈ ರೆಕಾರ್ಡ್ ನಾನು ಮುಂದೊಂದು ದಿನ ಏನಾದ್ರೂ ಪ್ರಸಾರ ಮಾಡುವಂತ ಪರಿಸ್ಥಿತಿ ಬಂದ್ರೆ, ಅನಿವಾರ್ಯ ಬಂದ್ರೆ ನಾನು ಖಂಡಿತ ಪ್ರಸಾರ ಮಾಡ್ತೀನಿ ವಿತ್ ನಿನ್ ಪರ್ಮಿಷನ್ ತಗೊಂಡು. ಅಷ್ಟು ಪ್ರಸಾರ ಮಾಡಿ, ಅರ್ಧಂಬರ್ಧ ಮಾಡ್ಬೇಡಿ. 20 ನಿಮಿಷನ ಪ್ರಸಾರ ಮಾಡ್ತೀನಪ್ಪ. ನೀನು ರೆಕಾರ್ಡ್ ಮಾಡ್ಕೊಂಡಿದ್ದೆ ತಾನೆ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ತನಿಖೆಗಳು ಬಂತು ಅಂತಂದ್ರೆ ನಾನ್ ಬಂದು ನಿಂತ್ಕೊಳ್ತೀನಿ ಫೇಸ್ ಮಾಡೋದಕ್ಕೆ. ನೀನು ಬಂದು ನಿಂತ್ಕೋಬೇಕು, ಸಹಕಾರ ಕೊಡ್ಬೇಕು.